ವ್ಯಾಖ್ಯಾಮುದ್ರಾಂ ಕರಸರಸುಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತವಿಶದೇನಂಶ ವಿಪ್ಲಾವಯನ ಮಾಮಾವಿರ್ಭೂಯಾತ್ ಅನಗಮಹಿಮಾ ಮಾನಸೇ ವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮನಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಶ್ರೀಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೇವ ನರೋತ್ತಮಂ ದೇವೀಂ ಸರಸ್ವತೀ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆ. ಆಶ್ವಮೇಧಿಕ ಪರ್ವದ 133ನೆಯ ಪ್ರವಚನ. ಗುರು ನಮಸ್ಕಾರದ ಬಗ್ಗೆ ಕೃಷ್ಣ ಧರ್ಮರಾಜನಿಗೆ ಹೇಳುತ್ತಾನೆ. 2 ಕಾಲು ಹಿಡಿದು ಅಭಿವಾದನವನ್ನು ನಡೆಸಬೇಕು ಅಂತ ಹೇಳಿಕೊಂಡು ಬಹಳ ಚೆನ್ನಾಗಿ ಈ ಗುರುಗಳ ಬಗ್ಗೆ, ಈ ಗುರುಗಳು ಉಪಾಧ್ಯಾಯರು ಆಚಾರ್ಯರು ಹೀಗೆ ಅಂತ ಶಬ್ದಗಳು ಇರಲಾಗಿ ಏನದು ಹೇಗೆ ಅಂತ ಕೇಳಿದರೆ ಬಹಳ ಸುಂದರವಾದ ಒಂದು ಚಿಂತನೆಯನ್ನು ಕೃಷ್ಣ ಇಲ್ಲಿ ನೀಡುತ್ತಾನೆ. ಈ ಶ್ಲೋಕ ಪಾಠವೂ ತುಂಬ ಹೆಚ್ಚು ಕಡಿಮೆ ಇದೆ ಇರಲಿ, ಆದರೂ ನಾನು ಸಾಮಾನ್ಯವಾದ ಸಂಧ್ಯಾ ಸಮೀಕ್ಷೆಯಲ್ಲೇ ಬೇರೆ ಧರ್ಮಶಾಸ್ತ್ರಜ್ಞರು ಅದನ್ನು ಉದ್ಧಾರ ಮಾಡಿದ ನೆಲೆಯಲ್ಲಿ ಸರಿ ಮಾಡಿ ಕೊಟ್ಟಿದ್ದೇನೆ, ಆಗಲಿ ಅಂತ ಅರ್ಥ ನೋಡುವ ಹೇಗೆಂದರೆ ಅವರು ಹೇಳ್ತಾರೆ, ಕೃಷ್ಣ ನಿಷೇಕಾದೀನಿ ಕರ್ಮಾಣಿ ಯ ಕರೋತಿ ಯಥಾವಿಧಿ. ನಿಷೇಕಾದೀನಿ ಕರ್ಮಾಣಿ, ನಿಷೇಕ ಅಂದರೆ ಗರ್ಭಾಧಾನ, ಅಲ್ಲಿಂದ ವ್ಯವಸ್ಥೆ ಹಿಂದೆ ಹೇಳಿದ ದೈಹಿಕವಾದ ಆ ಸಂಸ್ಕಾರಗಳನ್ನು ನಡೆಸಿಕೊಡ್ಲಿಕ್ಕೆ ಉಂಟು ಅಂತ. ಹಾಗಾಗಿ ನಿಷೇಕಾದಿ ವೈದಿಕವಾದ ಶರೀರಕ್ಕೆ ಹೇಳಲ್ಪಟ್ಟಂಥ ಕರ್ಮಗಳನ್ನು ಯಾರು ಸರಿಯಾಗಿ ಮಾಡಿಕೊಡುತ್ತಾನೆ, ಸಂಭಾವೇತಿ ಚ ಅನ್ನೇನ, ಹಾಗೆ ಅವನನ್ನು ಊಟ ಹಾಕಿ ನೋಡಿಕೊಳ್ಳುತ್ತಾನೆ, ಸವಿಪ್ರಹ ಗುರು ರುಚ್ಯತೆ, ಅವನನ್ನು ನಾವು ಗುರು ಅಂತ ಹೇಳುತ್ತೆ. ದೊಡ್ಡವ ಎನ್ನುವ ಅರ್ಥದಲ್ಲಿ ಇಲ್ಲಿ ಇಟ್ಟುಕೊಳ್ಳಿ. ಈಗ ಒಳ್ಳೆಯವನು, ಅವನ ಬಗ್ಗೆ ನಾವು ಮಾತಾಡಿದ್ದೇವೆ. ಈಗ ಭಗವಂತನ ಎಚ್ಚರ ಇರುವವ, ಅನ್ನ ಹಾಕಿ ನೋಡಿ. ನಿಷೇಕಾದಿಗಳನ್ನು, ನಿಷೇಧ ಗರ್ಭಾಧಾರದಿಂದ ಅದು ಯಾರು ಮಾಡ್ತಾರೆ, ಯಾರು ಮಾಡೋದು? ನಾವೀಗ ಪುರೋಹಿತ ಮಾಡ್ತಾನೆ ಹೇಳಿದ್ರೆ ಇಲ್ಲಿ ಕರೋತಿಯಿಂದ ಕಾರಯತಿ ಅಲ್ಲ, ಅವನನ್ನು ಹೇಳುವುದಿಲ್ಲ ಇಲ್ಲಿ ವಾಸ್ತವವಾಗಿ. ಇಲ್ಲಿ ಆ ಲೆಕ್ಕದಲ್ಲಿ ಶಾರೀರಿಕವಾದ ಈ ಜಾತಕರ್ಮಾದಿಗಳು ಇವನ್ನೆಲ್ಲ ನಾಮಕರಣ ಅಂತ ಇಟ್ಟುಕೊಳ್ಳಿ. ಇವನ್ನೆಲ್ಲ ಯಾಕೆಂದ್ರೆ ಮುಂದಿನ ಗೆರೆ ನೋಡುವ, ಇವೆಲ್ಲ ಎಲ್ಲಿವರೆಗೆ ಮಾಡಿದ್ದು, ಉಪನಿಷ್ಕ್ರಮಣ, ಜಾತಕರ್ಮ, ಅನ್ನಾಶನ, ಇವೆಲ್ಲ ಎಲ್ಲಿವರೆಗೆ ಕೇಳಿದ್ರೆ ಮುಂದಿನ ಮಾತು ಕೃಷ್ಣನಲ್ಲಿ ಬರುತ್ತೆ. ಕೃತ್ವೋಪನಯನಂ ವೇದಾನ್ ಯೋಧ್ಯಾಪಯತಿ ನಿತ್ಯಶಃ ಸಕಲ್ಪಾನ್ ಸಾರಹಸ್ಯಾಂಚ ಸಚ ಉಪಾಧ್ಯಾಯ ಉಚ್ಯತೆ ಅಂತ. ಉಪಾಧ್ಯಾಯ ಅಂದ್ರೆ ಯಾರು ಕೇಳಿದ್ರೆ, ಉಪ ಅಂದ್ರೆ ತನ್ನ ಸಮೀಪದಲ್ಲಿ, ಅಧ್ಯಾಯ ಅಂದ್ರೆ ಅಧ್ಯಯನ ಮಾಡಿಸಿದವನು ಅಂತ ಅರ್ಥ. ತನ್ನ ಸಮಯದಲ್ಲಿ ಅಧ್ಯಯನ ಮಾಡಿಸಿದವನು ಉಪನಯನ ಮಾಡಿ. ಹಿಂದೆ ಮಾತೃಭೋಜನದ ಬಳಿಕ ಗುರುಗಳ ಹತ್ತಿರ ಕಳಿಸಿ ಉಪನಯನ ಆಗುವುದು. ತಂದೆ ಉಪದೇಶ ಮಾಡಲಿ ಅಲ್ಲಿ ಬಂದು, ಆನಂತರ ಅಲ್ಲೇ ಬಿಟ್ಟು ಹೋಗ್ಲಿಕ್ಕೆ ಹುಡುಗನನ್ನು. ಮುಂದೆ ಗುರುಗಳವನಿಗೆ ಪೂರ್ತಿ, ಅದಕ್ಕೆ ಮೊದಲು ಹೇಳಿದ್ದು ಸಂಭಾವೇತಿ ಚ ಅನ್ನೇನ ಅಂತ. ಗರ್ಭಾಧಾನ ಸಂಸ್ಕಾರ ಮಾಡಿಕೊಂಡು ಅನ್ನ ಹಾಕಿ ಕಾಯಿಸಿದವ ಉಪನಯನದವರೆಗೆ ಅಂತ ಅರ್ಥ. ಉಪನಯನದ ನಂತರದ ಗೆರೆ ಬೇರೆ. ಉಪನಯನದವರೆಗಿನ ವ್ಯಕ್ತಿಯನ್ನು ಸರಿ ಮಾಡಿದವ ಗುರು. ಅದು ಯಾರು? ನಿಜವಾಗಿ ತಂದೆ ಅಲ್ವಾ, ಅಲ್ಲೇ ಇರ್ತಾನೆ, ಊಟ ಅಲ್ಲೇ ಹಾಕುದಲ್ಲ ಅವನಿಗೆ, ಬೇರೆ ಇಲ್ಲಲ್ಲ. ಆ ಬಳಿಕ ಉಪನಯನದ ನಂತರ ಉಪನಯನವನ್ನು ಮಾಡಿಸಿಕೊಂಡು ಗುರುಕುಲದಲ್ಲೇ ಕುಳ್ಳಿರಿಸಿಕೊಂಡವನಿಗೆ ಪಾಠ ಮಾಡ್ತಾನೆ. ಉಪವಾಸ ಎಲ್ಲಿವರೆಗೆ? ಕೃತ್ವೋಪನಯನ ವೇದಾನ್ ಯೋಧ್ಯಾವೇದಿ. ಬಹುವಚನ ಬೇರೆ ಆಗ್ತಾರೆ, ವೇದ ಮಂತ್ರಗಳನ್ನೊಂದು ಬಹುವಚನದಲ್ಲಿ ಇಟ್ಟುಕೊಳ್ಳುವುದಾದರೂ
ಇತರ ಶಾಖೆಗಳ ಚಿಂತನೆ ಬರುವ ಸಕಲ್ಪ ಅನ್ನು ಸರಹಸ್ಯಾಂಶ ಉಂಟಲ್ಲಿ. ಅದನ್ನು ಪ್ರಯೋಗ ಕ್ರಮಗಳನ್ನು ಹೇಳಿಕೊಡುತ್ತಾನೆ. ಯಾವ ಮಂತ್ರಗಳನ್ನು ಹೇಗೆ ಬಳಸಲಿಕ್ಕೆ ಉಂಟು. ಈಗ ಆಪ್ಯ ಸೂಕ್ತ ಬರ್ತದೆ, ಆಪೋ ಇಷ್ಟಾಮಯೋ ಭುವಃ, ಅದನ್ನು ಪ್ರೋಕ್ಷಣೆಯಲ್ಲಿ ಬಳಸಬೇಕು ಅಂತ ಹೇಳಿ. ಉದುತ್ಯಂ ವಿದುತ್ಯಂ ಜಾತವೇದ ಮೇಳಿ ಸೂರ್ಯನನ್ನು ನೋಡ್ಲಿಕ್ಕೆ ಉಂಟು ಅಂತ ಹೇಳ್ತಾರೆ. ಹೀಗೆ ಎಲ್ಲಿ ಬಳಸಬೇಕು. ಋತಂಚ ಸತ್ಯಂಚಾಭೀಧಾತ್ ಅಗಮರ್ಷಣ ಸೂಕ್ತ, ಅದನ್ನು ಸ್ನಾನದಲ್ಲಿ ಬಳಸಬೇಕು. ಹೀಗೆ ಸಕಲಪಾನ್ ಸ ರಹಸ್ಯಾಂಶ. ಉಪನಿಷತ್ತುಗಳು ಸಹ ಅದಕ್ಕೆ ಸಂಬಂಧಪಟ್ಟಂತೆ ಆಯಾವೇದಗಳಿಗೆ ಸಂಬಂಧಪಟ್ಟಂತೆ ರಹಸ್ಯ ವಿದ್ಯೆಗಳು ಅಂದ್ರೆ ಉಪನಿಷತ್ತುಗಳು ಅಂತ. ಅಥವಾ ಪ್ರಯೋಗದ ರಹಸ್ಯಗಳನ್ನು ಸಹ ಯಾರಿಗೆ ಹೇಳಿಕೊಡುತ್ತಾನೆ ಅಂದ್ರೆ ಗುರುಕುಲದಲ್ಲಿನ 12 ವರ್ಷದ, ಅದು ಕಡಿಮೆ, 10-20 ವರ್ಷದ ಅಧ್ಯಯನಗಳನ್ನೆಲ್ಲ ಇಟ್ಟುಕೊಳ್ಳುತ್ತಾನೆ. ಅವನನ್ನು ಅಂದ್ರೆ ಎತ್ತರಕ್ಕೆ ಅಂತ ಅರ್ಥ. ಉಪರಿ ಎತ್ತರಕ್ಕೆ ಅಧಿಕನನ್ನಾಗಿಸಿಕೊಂಡು ಕಳಿಸುವುದು ಅಧ್ಯಾಯ ಅಂದ್ರೆ ಅಧಿಕ ಲಾಭವನಿಗೆ, ಅಧಿಕಾರಾತ್ಮನಾದ ಪರಮಾತ್ಮನ ಹತ್ತಿರ ಹೋಗುವಲಿಕ್ಕೆ ಬೇಕಾದಂತಹ ವ್ಯವಸ್ಥೆ. ಹಾಗೆ ವೇದಗಳನ್ನು ಕೊಟ್ಬಿಟ್ಟಿದ್ದಾನೆ ಈಗ ಅವನಿಗೆ ಮಾಧ್ಯಮ. ಇದು ಉಪಾಧ್ಯಾಯ. ಈಗ ಹಾಗೆ ಹೇಳಿದ್ದು ಗುರು ಅಂತ ಶಬ್ದ, ಅದು ತಂದೆಯೇ ನಿಜವಾಗಿ ಇರಲಿ. ಅಂದ್ರೆ ತಂದೆ ಅಂತ ಬಾಯ್ಬಿಟ್ಟು ಹೇಳಬಹುದಲ್ಲ. ಹೇಳಿದ್ರೆ ಕೆಲವೊಮ್ಮೆ ಗುಡು ಕುಟುಂಬ ಆದಾಗ ಅವನೊಂದೊಮ್ಮೆ ಇಲ್ಲ ಆಗುವುದು, ಉಪನಯನ ಆಗುವ ಅಥವಾ ಒಟ್ಟಿ ಬಂದಾಗ ಅಪ್ಪ ಇಲ್ಲದಾಗುವುದು ಅಥವಾ ದೂರದಲ್ಲಿ ಇರುವುದು ಕೆಲವೊಮ್ಮೆ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಚಿಕ್ಕಪ್ಪ ಎಲ್ಲ ನೋಡಿಕೊಳ್ಳುತ್ತಾನೆ. ಇದನ್ನೆಲ್ಲ ಇಟ್ಟುಕೊಂಡು ಅವರು ಯಾರನ್ನು ಮಾತಾಡಲಿಲ್ಲ, ಅಪ್ಪ ಸಮಾನನನ್ನೆಲ್ಲ ಮಾತಾಡಿಕೊಂಡ್ರು ಅವರು. ಆದ್ರೆ ಉಪನಯನ ಮಾಡುವಾಗ ಅದು ಸಂಬಂಧವನಾಗಿರುವುದಿಲ್ಲ, ಇರಬೇಕು ಅಂತ ಇಲ್ಲ, ಬೇರೆ ಕಡೆ. ಅದು ನಾವು ಇವತ್ತೆಲ್ಲ ವೇದ ಹೇಳಿಕೊಡುವವರನ್ನು ಗುರುಗಳು ಎಂದು ಕರೆಯುವುದು. ಹಿಂದೆ ಅವರನ್ನು ಉಪಾಧ್ಯಾಯ ಅಂತ ಹೇಳ್ತಾರೆ. ಅವರು ಉಪಾಧ್ಯಾಯರು. ಈಗ ಅದು ಸರ್ನೇಮ್ ಆಗಿಬಿಟ್ಟಿದೆ. ಕೊನೆಗೆ ಸರ್ನೇಮ್ ಮುದ್ದೆ ಆಗಿ ಹೋಗಿ ಉಪಾಧ್ಯ ಆಗಿಬಿಟ್ಟಿದೆ. ಆ ಕಡೆದ್ದು ಹೋಗಿದೆ, ಆಯ ಹೋಗಿದೆ, ಹೋಗಿದೆ. ಇನ್ನು ಸ್ವಲ್ಪ ಬಾಯಿಗಲ್ಲಿ ಬಂದಾಗ ಉಪಾದ್ರು ಆಗಿದೆ. ನಮ್ಮ ಪೂರ್ವಿಕರು ಸೀನು ಬಹಾದ್ರು ಇದ್ರಂತೆ. ಆ ಹೆಸರು ಮರೆತು ಹೋಗ್ತದೆ ಕೆಲವರಿಗೆ ಹೇಳುವಾಗ. ನೋಡಿ, ಸೀನು ಸಣ್ಣದಾಯಿತು, ಉಪಾದ್ರು ಸಣ್ಣದಾಯ್ತು ನೋಡಿ. ಸೀನು ಅಂದ್ರೆ ಶ್ರೀನಿವಾಸ ಅಂತ ಅರ್ಥ, ಅದು ನಾವು ಮಾಡಿಕೊಳ್ಬೇಕು. ಉಪಾಧ್ಯಾಯರು ಎನ್ನುವ ಅರ್ಥ ಉಪಾದ್ರು, ರಕಾರೀಚ ಒಂದು. ಕೊನೆಗೆ ಆ ಉಪಾದ್ರು ಉಂಟಲ್ಲ, ಈ ಕೆಲವೊಮ್ಮೆ ಲೈಟ್ ಕಂಬದಲ್ಲಿ ಇರ್ತದೆ ದೊಡ್ಡ ಮಟ್ಟಿನಲ್ಲಿ, ಕರ್ನಾಟಕದಲ್ಲಿ ಎಲ್ಲ ಬೋರ್ಡ್ ಎಂತ ಅಂತ ಎಷ್ಟೋ ವೋಲ್ಟೇಜ್ ಬರೆದಿರ್ತಾರೆ. ಇಷ್ಟು ವೋಲ್ಟೇಜ್ ಅಂತ ಬರೀತಾರೆ, ಅದ್ರ ಕೆಳಗೆ ಅಪಾಯ ಅಂತ ಬರೆದಿರ್ತಾರೆ. ಅದು ಅಪಾಯ ಆಗಿರಬೇಕು. ಪಾಪ ಅವ ಎಲ್ಲಿ ಯಾರಿಗೆ ಎಳೆತ ಬಾಲ ಹಾಕ್ತಾನೋ, ಯಾರಿಗೆ ತೆಗಿತಾನೆ ಯಾರಿಗೆ ಗೊತ್ತು. ಈಗ ಇತ್ತೀಚೆಗೆ ಕಂಡಾಬಟ್ಟೆ ದೀಕ್ಷೆ ಸಮಾರಂಭ ಆಗ್ತಾ ಉಂಟು. ಅದು ಯಾವುದಕ್ಕೆ ಬಾಲ ಉಂಟು ಯಾವುದಕ್ಕೆ ಬಾಲ ಇಲ್ಲ ಅಂತ ಇವರಿಗೆ ಗೊತ್ತುಂಟು. ಹಾಗೆ ಜನಾರ್ದನನಿಗೆ ಬಾಲ ಹಾಕಿ ಬಿಡ್ತಾರೆ, ದುಡ್ಡುಂಟು ಅಂತ ಕಾಣುತ್ತೆ ಅಂತ ಅನಿಸ್ತದೆ ಅವರಿಗೆ. ಇರ್ಲಿ, ಈಗ ಅಪಾಯ, ಅದು ಡೇಂಜರ್ ಅಂತ, ಅದು ಅಪಾಯ ಮಾಡಿಬಿಟ್ರು. ಅಪಾಯ ಅಂದ್ರೆ ತಂದೆ ಅಂತ ಅರ್ಥ. ಅಪ್ಪನನ್ನು ಅಪಾಯ ಅಂತ ಕರೀತಾರೆ. ಹೀಗೆ ಯಾರ್ಯಾವುದೋ ಹೆಳೆಗಳಲ್ಲಿ ಯಾರ್ಯಾರೋ ಇದ್ದಾಗ ಯಾರ್ಯಾರನ್ನು ಗುರುಗಳನ್ನಾಗಿಸಿಕೊಂಡು ಅವರನ್ನು ಉಪಾದ್ರು ಅಂತೇಳಿ ಆ ದೀರ್ಘ ಕಮ್ಮಿಯಾಗಿ ಹ್ರಸ್ವಾಗಿ ಉಪದ್ರಾಗಿ ಬಿಡುತ್ತದೆ. ಕೊನೆಗೆ ಅವರು ಉಪದ್ರ ಬಹಳ ಚೆನ್ನಾಗಿರುತ್ತದೆ ಸಹಜವಾಗಿ. ಶಾಲೆಯಲ್ಲಿ ಎಲ್ಲ ಮುಖ್ಯೋಪಾಧ್ಯಾಯರೇ ನೋಡಿ, ಅವರೇನು ಉಪನಯನ ಮಾಡಿಸಿ ವೇದಗಳನ್ನು ಕಲಿಸಿಕೊಟ್ಟದ್ದ? ಎಲ್ಲಿ ಉಂಟು? ಮುಖ್ಯೋಪಾಧ್ಯಾಯರು ಮತ್ತೆ ಇತರರು ಉಪಾಧ್ಯಾಯರು ಎಲ್ಲ ಉಪದ್ರಗಳೇ. ಅದಾಗುವುದಿಲ್ಲ. ಅಂದ್ರೆ ಕೃಷ್ಣ ಇಲ್ಲಿ ಹೇಳುತ್ತಾನೆ ಯಾರನ್ನು ಉಪಾಧ್ಯಾಯ ಅಂತಾರೆ ಅಂತ. ಇನ್ನೂ ಮುಂದಕ್ಕೆ ಹೋಗಲಿ ಉಂಟು ಇದು ಫರ್ದರ್ ಸ್ಟಡಿ. ಈಗ ಸ್ನಾತಕೋತ್ತರ ಚಿಂತನೆ, ಇನ್ನೂ ಹೆಚ್ಚು ಕಲಿಕೆ. ಮನುಷ್ಯ ಕಲಿಯುವವನು ಸಾಯುವವರು ಕಲಿತಾನೆ. ಯಾವ ಜೀವಮದೀತೆ ವಿಪ್ರಹ ಅಂತ. ಗುರುಕುಲದಲ್ಲಿ ಪಾಠ ಮುಗಿಯಿತು, ಮತ್ತೆ ಮದುವೆ ಆಯಿತು, ಅಲ್ಲಿಗೆ ಎಂಡಲ್ಲ. ಮದುವೆ ಆದ ನಂತರ ಮನೆ ಜವಾಬ್ದಾರಿ ಇರ್ತದೆ ಎನ್ನುವುದು ಸತ್ಯ. ಮನೆಯಲ್ಲಿ ಆತ ಇತರರಿಗೆ ಪಾಠ ಮಾಡ್ತಾನೆ ಎನ್ನುವುದು ಸತ್ಯ. ಆಗ ಅವನಿಗೆ ಕಲೀಲಿಕ್ಕೆ ಆಗುವುದಿಲ್ಲ ಎನ್ನುವುದು ಸತ್ಯ. ಮೂರನೇ ಅಂಶ, ಮನೆಯಲ್ಲಿ ಪಾಠ ಮಾಡ್ತಾ ಇರುವಾಗಲೇ ಅವನು ಬೇರೆ ಕಡೆಯಿಂದ ಕಲಿಲಿಕ್ಕೆ ಹೋಗ್ತಾ ಇರಬಹುದು, ಸ್ವಲ್ಪ ಕಷ್ಟ. ಮನೆಯನ್ನು ನೋಡ್ತಾ ಇರುವಾಗಲೇ ಆತನು ಕಲೀಲಿಕ್ಕೆ ಹೋಗ್ತಾ ಬರಬಹುದು, ಅದು ಕಷ್ಟ.
ಹಾಗಾಗಿ ಸ್ವಲ್ಪ ನಿಭಾಯಿಸಿಕೊಂಡು ಹೋಗುವವ, ಕಲಿಯುವ ಆಸಕ್ತಿ ಉಳ್ಳವ ಮುಂದುವರಿದು ಕಲಿತಾ ಇರ್ತಾನೆ. ಆಗ ಅವನಿಗೆ ಫರ್ದರ್ ಹೇಳಿಕೊಡುವವನಿಗೇನು ಹೆಸರು? ಉಪಾಧ್ಯಾಯನನ್ನು ಬಿಟ್ಟು ಬಂದಿದ್ದಾನೀಗ, ಮನೆಯಿಂದ ಉಪಾಧ್ಯಾಯರಲ್ಲಿ ಹೋಗಿದ್ದ. ಈಗ ಉಪಾಧ್ಯಾಯರನ್ನು ಬಿಟ್ಟಾಯಿತು, ಇವನೇ ಬೇಕಾದ್ರೆ ಉಪಾಧ್ಯಾಯ ಆಗಿದ್ದಾನೀಗ. ಆದರೂ ಕಲಿತಾನೆ ಅಂತಾದ್ರೆ ಅವನಿಗೆ ಕಲಿಸುವವನು ಯಾರು? ಅವನ ಬಗ್ಗೆ ಏನು ಹೇಳ್ತಾನೆ ಕೃಷ್ಣ? ಅವರ ಕಲಿಕೆಯ ಹಂತ ಏನು? ಆ ಕೃಷ್ಣ ಹೇಳ್ತಾನೆ, ಸಾಂಗಾಂಷ್ಟ ವೇದಾನ್ ಅಧ್ಯಾಪ್ಯ ಶಿಕ್ಷಯಿತ್ವ ವ್ರತಾನಿ ಚ ವಿವೃಣೋತಿ ಚ ಮಂತ್ರಾರ್ಥಾನ್ ಆಚಾರ್ಯ ಸ್ವವಿಧೀಯತೆ. ವಿವೃಣೋತಿ ಚ ಮಂತ್ರಾರ್ಥಾನ್, ಹಿಂದೆ ವೇದಗಳನ್ನು ಕೊಟ್ಟಿದ್ದಾನೆ, ಇಷ್ಟೇ ಹೇಳಿತ್ತು. ವೇದಗಳ ಕಲ್ಪ ಅಂದ್ರೆ ಅದರ ಪ್ರಯೋಗ ಕ್ರಮಗಳನ್ನು, ಮತ್ತೆ ರಹಸ್ಯ ಅಂದ್ರೆ ಉಪನಿಷತ್ತಿನ ಪಾಠವು ಮಾಡಿದ್ದಾನೆ. ಆದರೆ ಮಂತ್ರಗಳ ಅರ್ಥಗಳ ವಿವರಣೆ ಇಲ್ಲ. ಅಭೋಯಿಷ್ಟಾಮಯೋಭುವಃ ಎನ್ನುವುದು ಸುಖ ಕೊಡುವಂತಿದೆ ನಮ್ಮ ನೀರುಗಳು, ಅದನ್ನು ನಾವು ಪ್ರೋಕ್ಷಣೆಯಲ್ಲಿ ಬಳಸಿಕೊಳ್ಳಬೇಕು, ದೇವಶುದ್ಧಿ ಆಗ್ತದೆ. 3 ಸ್ಥಾನಗಳಲ್ಲಿ ಅದರ ವಿನಿಯೋಗ ಇದೆ ಪ್ರೋಕ್ಷಣೆಯಲ್ಲಿ. ಪಾದಶಃ ಅದನ್ನು ಇವೆಲ್ಲ ಹೇಳಿಕೊಡುವಂಥದ್ದು ಅಲ್ಲಿ ಆಗ್ತದೆ ಗುರುಕುಲದಲ್ಲಿ, ಉಪಾಧ್ಯಾಯರ ಹತ್ತಿರದಲ್ಲಿ. ಆಪಹ ಹಿ ಸ್ಥಾ ಮಯೋಭುವಃ. ಆಪಹ ಅಂದ್ರೆ ಆ ಸಮಂತಾತ್, ಪಾಲಯಂತಿ ಅಂತ ಅರ್ಥ ಮಾಡಿಕೊಂಡು, ಆಪಹ ಅಂದ್ರೆ ನೀರುಗಳು ಅಂತ ಅರ್ಥ ಅಲ್ಲ, ನೀರಿನಲ್ಲಿ ನೆಲೆಗೊಂಡಿರತಕ್ಕಂಥ ಸಕಲ ದೇವತೆಗಳು ಅಂತ ಅರ್ಥ. ಆಪೈತಿ ಆಪಹ ಅಂತ ಹೇಳಿಕೊಂಡು ಬ್ರಾಹ್ಮಣಗಳು, ಅರಣ್ಯಗಳು, ನಮ್ಮ ಸುತ್ತಮುತ್ತಲು ನಿಂತು ರಕ್ಷಣೆ ಮಾಡುವವರು ಮುಖ್ಯವಾಗಿ ಆ ಸಮಂತಾತ್ ಅಂತ ಹೇಳಿದಾಗೆ ಎಲ್ಲೆಡೆಯೂ ನಿಂತು. ಹಾಗಾದ್ರೆ ಇಂದ್ರ, ಅಗ್ನಿ, ಯಮ ಇವೆಲ್ಲ ಬರ್ತಾರೆ ನಮಗೆ. ಆಗ ನೀರಿನಲ್ಲಿರುವವರಷ್ಟೇ ಅಲ್ಲದೆ ಸುತ್ತಮುತ್ತಲು ನೆಲೆಗೊಂಡವರು ಸಹ ನಮಗೆ ಸುಖಕರವಾಗಿ ನಮ್ಮ ದೇಹದಲ್ಲಿ ಅವರು ಸಾಧನೆ ಮಾಡಿಸುವಂತೆ. ಹೀಗೆ ವಿಶೇಷ ಅರ್ಥಗಳನ್ನು ವಿವರಣೋತಿ ಚ ಮಂತ್ರಾರ್ಥಾನ್. ಕೆಲವರಿಗೆಲ್ಲ ಮಂತ್ರದ ಅರ್ಥದ ವಿವರಣೆ ಕೊಡ್ಲಿಕ್ಕೆ ಹೋದ್ರೆ ನಾಚಿಕೆ ಆಗತ್ತೆ, ಪುರುಸೋತ್ ಕಡಿಮೆ ಆಗತ್ತೆ. ಅದು ಅವರಿಗೆ ಬೇಗ ಮುಗಿಬೇಕು. ಕೆಲವೊಮ್ಮೆ ಚೂರು ಹೇಳಿ ಸಾಕು, ಚೂರು ಹೇಳುವುದು ಉಪಾಧ್ಯಾಯರು, ಆಚಾರ್ಯರು ಜಾಸ್ತಿ ಹೇಳುದು. ಅದರಿಂದ ಆಚಾರ್ಯರನ್ನು ಕರೆದ್ರೆ ಜಾಸ್ತಿ ಕೇಳೋದು ಉಪಾಯ ಇಲ್ಲ. ಒಂದು ಮಂತ್ರದ ಅರ್ಥ ಒಂದೊಮ್ಮೆ ಅನೇಕ ಮುಖದಲ್ಲಿ ತೆರೆದುಕೊಂಡು, ಮುಖ್ಯವಾಗಿ ಮಂತ್ರಕ್ಕೆ 3 ಅರ್ಥ ಉಂಟೇ ಉಂಟು. ತ್ರಯೋರ್ಥಾ ಸರ್ವವೇದೇಶು, ಆಧ್ಯಾತ್ಮಿಕವಾಗಿ, ಆದಿಭೌತಿಕವಾಗಿ, ಆದಿದೈವಿಕವಾಗಿ ತೆರೆದುಕೊಂಡ್ರೆ ಪರಮ ಮುಖ್ಯಾರ್ಥವಾಗಿ ಭಗವಂತನನ್ನು ದೇವತಾಪರವಾಗಿ ನೋಡಿಕೊಂಡಾಗ, ಅದನ್ನು ಲೌಕಿಕವಾಗಿ ಅಳವಡಿಸಿಕೊಳ್ಳುವ ನೆಲೆಯಲ್ಲಿ ಅಂದಾಗ, ಅದನ್ನು ಐತಿಹಾಸಿಕವಾಗಿ ನೋಡಿಕೊಂಡಾಗ, ಅದನ್ನು ಆಧ್ಯಾತ್ಮಿಕವಾಗಿ ತಿಳಿದುಕೊಂಡಾಗ, ಅದನ್ನು ನಮ್ಮ ದೇಹದಲ್ಲಿ ಅಳವಡಿಸಿಕೊಳ್ಳುವಂತೆ ನೋಡಿಕೊಂಡ್ರೆ, ಈಗ ವಾಮನ ತ್ರಿವಿಕ್ರಮನಾದ ಆಗ್ಲಿ, ಅದು ಬಲಿಗಾಗಿ ಸರಿ. ನಾವು ಬಲಿಯಾದರೆ ಆತ್ಮನಿವೇದನ, ನಮ್ಮನ್ನು ನಾವು ದೇವರಿಗೆ ಸಮರ್ಪಿಸಿಕೊಂಡರೆ ಆಗ ದೇವರು ನಮ್ಮೊಳಗೆ ತ್ರಿವಿಕ್ರಮನಾಗಬೇಕು. 3 ಹೆಜ್ಜೆಯನ್ನು ಇಡಬೇಕು ಅವನು, ಹೃದಯದಲ್ಲಿ, ಕಂಠದಲ್ಲಿ, ಭ್ರೂಮಧ್ಯದಲ್ಲಿ. ಹೀಗೂ ಸರಿ. ಅತಿಥಿಷ್ಟ ದಶಾಂಗುಲಂ ಅಂತ 10 ಗೇಣು ಉದ್ದಕ್ಕೆ ಹೋದ ಅಂತ. ಹೃದಯದಿಂದ 10 ಇಂಚಿನಾಚೆಗೆ ಕುತ್ತಿಗೆಯಲ್ಲಿ ವಿಶುದ್ಧಿ ಚಕ್ರಕ್ಕೆ, ಕುತ್ತಿಗೆಯಿಂದ 10 ಇಂಚಿನ ಮೇಲಕ್ಕೆ ಭ್ರೂಮಧ್ಯಕ್ಕೆ, ಅಲ್ಲಿಂದ ಮತ್ತೆ 10 ಇಂಚಿನ ಮೇಲಕ್ಕೆ ಸಹಸ್ರಾರಕ್ಕೆ. ಇದು ದೇವರ ವೈಭವ. ಹೃದಯದ ಭಗವಂತ ಮಧ್ಯೆ ವಾಮನಮಾಸೀನಂ ವಿಶ್ವೇ ದೇವಾ ಉಪಾಸತೆ. ನಡುವೆ ಹೃದಯ ಮಧ್ಯೆಯಲ್ಲಿ ವಾಮನ ಇದ್ದಾನೆ, ವಾಮನ ಕಾಲಿಡ್ತಾ ಇದ್ದಾನೆ, ಅವನದ ಅಂತರಿಕ್ಷಕ್ಕೆ ಕಾಲೊಂದು ಹೋಗಿದೆ ಅಂದಾಗ ಇವೆಲ್ಲ ನೋಡ್ಲಿಕ್ಕಿರುವಂತ. ಹೀಗೆ ಅನೇಕ ಆಯಾಮಗಳಲ್ಲಿ ವೇದ ಮಂತ್ರಗಳು ಚಿಂತನೆ ಆಗಲಿಕ್ಕೆ ಉಂಟು. ಹಾಗಾಗಿ ಒಂದು ಮಂತ್ರಗಳು ತುಂಬ ಅರ್ಥಗಳಲ್ಲಿ, ತುಂಬ ಚಿಂತನೆಯಲ್ಲಿ ತೆರಳಿಕೊಂಡ್ರೆ ಹಾಗೆ ಹೇಳಿಕೊಡುವವನು ಆಚಾರ್ಯ. ಇದವನಿಗೆ ಫರ್ದರ್ ಸ್ಟಡಿ. ಗೊತ್ತಿಲ್ಲದ ಮಂತ್ರಗಳ, ಕೈಯಲ್ಲಿ ಸಿಗದ ಸಂಗತಿಗಳ ಅಧ್ಯಯನ ಅಲ್ಲ. ಅವನ ಕೈಗೆ ಗುರುಕುಲದಲ್ಲಿ ಬಳವಳಿಯಾಗಿ ಬಂದಿವೆ, ಅದೇ ಘರ್ಮ ಸೂಕ್ತ ಇರಲಿ, ಅಥವಾ ಋಷಭ ಸೂಕ್ತ ಇರಲಿ, ಅಥವಾ ಮನ್ಯು ಸೂಕ್ತ ಇರಲಿ, ಅಥವಾ ನಿರಂತರ ಸಂಧ್ಯೆಯಲ್ಲಿ, ಅಗ್ನಿಹೋತ್ರದಲ್ಲಿ, ಪೂಜೆ ಪುನಸ್ಕಾರದಲ್ಲಿ ಬಳಸುವ ಮಂತ್ರಗಳೇ ಇರಲಿ, ಅದರ ಡಿಕೋಡಿಂಗ್, ವಿಶಾಲವಾದ ಅರ್ಥ, ಅದರ ಅನುಸಂಧಾನಕ್ಕೆ ಆತ ಮುಂದುವರಿಬೇಕು. ಈಗ ಅವರು ಕೊಟ್ಟದ್ದಷ್ಟೇ ಪೆಟ್ಟಿಗೆ, ಅದನ್ನು ತೆರೀಲಿಕ್ಕೆ ಹೋಗಲಿಲ್ಲ. ತೆರೀಲಿಕ್ಕೆ ಅದು ಇದು ಮುಚ್ಚಳದ್ದು 100 ಶತಾಚ್ಛಾಧಿಕ 100 ಮುಚ್ಚಳ ಉಂಟು. ಅದರಲ್ಲಿ
ಒಂದು ಮುಚ್ಚಳ ತೆಗೆದಾಗ ಪೆಟ್ಟಿಗೆ ಕಾಣ್ತದೆ, ಸೊತ್ತು ಕಾಣ್ತದೆ, ಅನುಭವಕ್ಕೆ ಸಿಗ್ತದೆ, ಬಹಳ ಚೆನ್ನಾಗಿದೆ, ಇನ್ನೂ ವಿಶೇಷತೆ ಇದೆ, ಮತ್ತು ತೆಗಿಲಿಕ್ಕುಂಟು. ಆವರಣಗೊಂಡಿದೆ, ಆದರೂ ಮುಗಿಯಲಾರದಷ್ಟು ಅಂಶಗಳಿವೆ. ಒಂದು ವೇದ ಮಂತ್ರವನ್ನು ಒಂದೊಮ್ಮೆ ನಾನು ಸುಮ್ಮನೆ ಒಂದೊಮ್ಮೆ ನಿಜ ದೃಷ್ಟಾಂತ ಅಂತ ಹೇಳಿದ ಹಾಗೆ ತಿಳಿಸಿಕೊಡುವುದೇ ಆಗಿದ್ದರೆ ಒಂದು ಬಾಳೆ ದಿಂಡಿಗೆ ಹೋಲಿಸಬಹುದು. ಸುಲಿದಷ್ಟು ಅದರ ಸಿಪ್ಪೆ ಹೊರತು ತಿರುಳು ಸಿಗಬೇಕಾದ್ರೆ, ಒಂದು ನೀರುಳ್ಳಿಗೆ ಪಕಳೆ ತೆರೆದಷ್ಟು ಮತ್ತಷ್ಟು ಒಳಗೆ ಇನ್ನೂ ಇದ್ದಾಗೆ ಗಿಂಡಿ. ಹಾಗೆ ವೇದದ ಮಂತ್ರಗಳ ಸ್ವಾರಸ್ಯ ಮತ್ತು ಒಳಗೆ ಮುಚ್ಚಳವೂ ಅದುವೇ, ತೆಗೆದ ಸಿಪ್ಪೆಯೂ ನೀರುಳ್ಳಿಯೇ, ಉಪಯೋಗಕ್ಕೆ ಬರುವಂಥದ್ದೇ. ಆದರೂ ಮತ್ತು ತೆಗಿಲಿಕ್ಕಿದೆ, ಇನ್ನೂ ತೆಗಿಲಿಕ್ಕಿದೆ. ಹಾಗೆ ಎಲ್ಲವೂ ವೇದ ಮಂತ್ರದ ಅರ್ಥಗಳೇ ಆಗಿದೆ. ಒಂದು ಮಂತ್ರ ತೆರೆದುಕೊಂಡ ರೀತಿಗಳು: ಕಮಲ, ಶತಪತ್ರ, ಸಹಸ್ರಪತ್ರ, 1000 ಎಸಳುಗಳ ಕಮಲ. ಎಸಳು ಬಿಡಿಸಿದಂತೆ ಮತ್ತಷ್ಟು ನಯವಾದ, ಕೋಮಲವಾದ, ಅಷ್ಟೇ ಮೃದುವಾದ, ಸುಂದರವಾದ, ಪರಿಮಳಯುತವಾದ, ಅದೇ ನಸುಗೆಂಪಲ್ಲಿ ಬಂದಂತಹ ಬಹಳ ಚಂದವಾದಂತಹ, ರೋಚಕವಾದ, ಅಪ್ಯಾಯಮಾನವಾದ, ನೀಳವಾದ, ವಿಶಾಲವಾದ ಆ ಕಮಲ ಎಷ್ಟು ಶುಭ್ರವಾಗಿ ನಮಗೆ ಮನೋಹರವಾಗಿ ಕಾಣುತ್ತೋ ಹಾಗೆ ಇನ್ನು ಕರ್ಣಕ್ಕೆ ಸಿಗ್ತಾ ಇಲ್ಲ, ನಡುವೆ ಹೋಗ್ತಾ ಇಲ್ಲ, ಬೀಜ ಕೇಂದ್ರ ಮುಡ್ತಾ ಇಲ್ಲ, ಆದರೂ ಅಷ್ಟು ಖುಷಿ ಇದೆ. ಹಾಗೆ ಸಾಂಗಾಂಶ ವೇದಾನ್ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ್ಯ, ಕಲ್ಪ ಎಲ್ಲ ಬೇಕಾಗುತ್ತೆ ಆಗ ಹೇಳಿಕೊಳ್ಳಿಕ್ಕೆ. ವೇದ ಮಂತ್ರ ತೆಗೆಯಲಿಕ್ಕೆ ಹೋಗುವಾಗ ಒಂದು ಚೂರಲ್ಲಿ ಹೋಗುವುದಿಲ್ಲ, ಚೆನ್ನಾಗಿರುತ್ತೆ. ಅರ್ಥ ಆಗುವುದು ಬಹಳ ಕಡಿಮೆ ಆಗುತ್ತೆ. ಕೆಲವು ಯಥಾಕಾಲ ನಡೆಸಿಕೊಡಬೇಕು ಕರ್ಮಾಂಗಗಳ ಅಂತ ಹೇಳಿಬಿಡ್ತಾರೆ. ಎಷ್ಟು ಸುಲಭ ಆಯ್ತಲ್ಲ, ಎಷ್ಟು ವಿಷಯ ಆಯ್ತಲ್ಲ. ಯಥಾಕಾಲಂ ಅಂದ್ರೆ ನಾವು ಒಂದೇ ವ್ಯಾಕರಣದ ಪ್ರಕಾರದಲ್ಲಿ ಕಾಲ ಅನತಿಕ್ರಮ್ಯ ಅಂತ ಹೇಳಿಕೊಂಡು ಅರ್ಥ ಮಾಡಿಬಿಟ್ಟು ಕಾಲ ಮೀರದೆ ಅರ್ಥ ಬರೆಯುವುದು. ಯಥಾಕಾಲ ಅಂದ್ರೆ ಕಾಲಕ್ಕೆ ಹೇಳಿದಂತೆ, ಕಾಲ ಮೀರದೆ, ಇನ್ ಟೈಮ್ಲಿ ಎನ್ನುವ ಅರ್ಥದಲ್ಲಿ. ಸ್ವಲ್ಪ ತಲೆ ಓಡಿಸಿದಾಗ ಗಮ್ಮತ್ತು ಇರುತ್ತೆ. ಅಂದರೆ ಯಥಾಕಾಲ ಕರ್ಮಗಳ ರತಿ ಅದು ಮೋಕ್ಷಕ್ಕೆ ಯೋಗ್ಯ ಅಂದಾಗ ಸಣ್ಣದೇ ವಿಷಯ ಇಟ್ಟುಕೊಳ್ಳುವ. ಜಪ, ಸಂಧ್ಯಾವಂದನೆ ಬೆಳಿಗ್ಗೆ ಮಾಡುವಂಥದ್ದು, ಅದು ಕಾಲಕ್ಕನುಗುಣವಾಗಿ ಮಾಡಿದರೆ ಸಂಧ್ಯಾವಂದನೆ ಅನ್ನೋ ಒಂದು ಕರ್ಮ ಆಕ್ಷನ್, ಅದು ಟೈಮಲ್ಲಿ ಆದಾಗ, ಹೇಳಿದ ಗಂಟೆಯಲ್ಲಿ ಆದಾಗ ಅದು ನಮಗೆ ಮೋಕ್ಷಕ್ಕೆ ಖಂಡಿತವಾಗಿ ಬಿಡುಗಡೆಗೆ ಮಾಡಿದ್ದರಿಂದಲೂ ಬಂಧನದಿಂದಲೂ ಬಿಡುಗಡೆಗೆ ಖಾತ್ರಿ ಆಗ್ತದೆ ಎನ್ನುವುದು ಸತ್ಯವೇ. 100% ಟ್ರೂ ಮೀನಿಂಗ್. ಸ್ವಲ್ಪ ವಿವರಿಸಿದರೆ ಯಥಾಕಾಲ ಕಲೆಗಳ ಸಮೂಹ, ಅದಕ್ಕೆ ಅನುಗುಣವಾಗಿ ಅಂದಾಗ ಕಲಾಹ ಅಂದ್ರೆ ಏನರ್ಥ? ನಾರಾಯಣ ಕಲಾಹ ಶಾಂತಾಹ ಭಜಂತಿ ಹ್ಯನಸೂಯವ ಅಂತ ಭಗವಂತನ ರೂಪಗಳು. ಯಥಾಕಾಲಂ ಕರ್ಮಕೃತಂ ಅಂದಾಗ ಭಗವಂತನ ರೂಪ ವಿಶೇಷಗಳ ನೆಲೆಗೊಂಡ ನೆಲೆಯಲ್ಲಿ ಕರ್ಮವನ್ನು ನಡೆಸಿಕೊಟ್ಟಾಗ ಅಂತ. ಆಗ ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದಾಗ, ಅರ್ಘ್ಯಪಾತ್ರ್ಯಾದಿಗಳಲ್ಲಿ ಇರುವಾಗ, ನ್ಯಾಸ ತತ್ವಗಳಲ್ಲಿ ನೆಲೆಗೊಂಡಾಗ, ಜಪ ಅನುಷ್ಠಾನದಲ್ಲಿ ಬರುವಾಗ, ಅಂಗನ್ಯಾಸಾದಿಗಳಿಗೆ ಮುದ್ರಾದಿಗಳಲ್ಲೆಲ್ಲ ಸಿಗುವಂತೆ, ಹೀಗೆ ದೇವರ ರೂಪಗಳನ್ನೆಲ್ಲ ಅರಿತು ನಡೆಸಿದ ಈ ಸಂಧ್ಯಾಕರ್ಮ ನಿನಗೆ ಮೋಕ್ಷವನ್ನು ಕರುಣಿಸುತ್ತೆ ಅಂದಾಗ, ಈಗ ಯಾವ ಅರ್ಥದಲ್ಲಿ ನಾವು ಹೆಚ್ಚು ಒತ್ತು ನೋಡಬೇಕೀಗ? ಟೈಮ್ಲಿ ಮಾಡಿದ್ದರಲ್ಲಿ ಮೋಕ್ಷ ಸಿಗುತ್ತೆ ಎನ್ನುವುದರಲ್ಲಿ ಸಂಶಯ ಇಲ್ಲ, ಸರಿಯಾದರೂ ಭಗವಂತನ ರೂಪ ವಿಶೇಷಗಳ ಅನುಸಂಧಾನದ ಜೊತೆಯಲ್ಲಿ ನಡೆಸುವ ಈ ಸಂಧ್ಯಾವಂದನೆ ಅಂದಾಗ ಈ ಅರ್ಥ ಎಷ್ಟು ಪ್ರಶಸ್ತ ಆಗುವುದಿಲ್ಲ, ಎಷ್ಟು ಗೌಜಿ ಅನಿಸುವುದಿಲ್ಲ, ಸಮಯ ಬಿಟ್ಟೇನು ಹೇಳುವುದಿಲ್ಲ ಈ ಅರ್ಥದಲ್ಲಿ. ಹೀಗೆ ವಿವರಣೆ ಮುಗಿಯುವುದಿಲ್ಲ. ಅದರಿಂದ ಇವೆಲ್ಲ ಬೇಕಾಗ್ತದೆ. ಹಾಗೆ ಇದಕ್ಕೆ ಅರ್ಥ ಕೊಡ್ಲಿಕ್ಕೋಸ್ಕರ ಸಾಂಗಾನಂದದ್ದು ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಸ್ವರಭಾರ ನೋಡಬೇಕಾಗತ್ತೆ. ದಯಮಾಡಿಸಿ ಹೇಳಿದಾಗೆ ದಯಮಾಡಿಸಬೇಕು. ರಾಜರಿಗೆಲ್ಲ ಭಟರಿಗೆ ದಿತ್ಯ ಹೇಳಿಕೊಟ್ಟ ಶಬ್ದ ಅದು. ಅಂದು ಬರಬೇಕು ಅಂತ ಅರ್ಥ. ದಯಮಾಡಿಸಿ ಅಂದ್ರೆ ಹೋಗಿ ಎಂತ ಅರ್ಥ? ಆ ರಾಗ ದಯಮಾಡಿಸಿ ಅಂದ್ರೆ ತೆರಳಿರಿ ಅಂತ, ಹೋಗ್ರಿ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಬರ್ರೋ ಅಂತ ನಾವು ಹೇಳುತ್ತೇವೆ, ಹೋಗ್ರೋ ಅಂತ ಹೇಳ್ತೇವೆ. ಬರ್ತೇನೆ ಅವ್ರು ಹೋಗುವಾಗ ಹೇಳುವ ವಾಕ್ಯ ಕೆಲವರು. ಬರ್ತೇನೆ ಆಯ್ತು ಅಂತಾರೆ. ಹೋಗ್ತಾ ಇದ್ದಾನ,
ಹೋಗುವುದಕ್ಕೆ ಬರುವುದು ಅಂತ ಹೇಳುದು, ಮತ್ತೆ ಹೋಗ್ತೇನೆ ಹೇಳಬಾರದಂತೆ. ಯಾಕೆಂದ್ರೆ ಅದು ಸತ್ತು ಹೋಗುದು ಅಂತ ಅರ್ಥ ಆಗುದು. ಅದು ಸತ್ತು ಸೇರಿಸಿದ್ದಾನೆ ಇಲ್ಲಲ್ಲವ, ಹೋಗ್ತೇನೆ ಎನ್ನುವುದು ಹೇಳಬಾರ್ದಂತೆ. ಹಾ, ಮತ್ತೆ ಹಾಗಾದ್ರೆ ಇಂಗ್ಲಿಷಲ್ಲಿ ಒಂದೊಮ್ಮೆ ಆದ್ರೆ ಕಮ್ಮಿಂಗು ಹೇಳಿ ಹೋಗ್ತಾನ, ಬರ್ತೇನೆ ಹೇಳಿ ಹೋಗುವ. ಅದು ಇಲ್ಲಿ ಸಂಸ್ಕೃತಿಯ ಭಾಷೆಯಲ್ಲಿ ಮಾತ್ರ ಆಗಿ, ಬರ್ತೇನೆ ಅಂದ್ರೆ ಹೋಗ್ತೇನೆ ಅಂತ ಅರ್ಥ, ಹೋಗ್ತೇನೆ ಅಂತ ಹೇಳಬಾರ್ದಂತೆ. ಹೋಗ್ತೇನೆ ಹೇಳಿದ್ರೆ ಅದು ಅಪಶಕುನ. ಹೋಗುವುದು ಅಂದ್ರೆ ಡೈರೆಕ್ಟ್ ಸಾಯುವುದು ಅಂತ ಅರ್ಥ ಮಾಡಿಕೊಂಡಿದ್ದಾರೆ ಪಾಪ ಅವರು, ಏನ್ ಮಾಡಿ. ಹೀಗೆ ಇಂಥದ್ದೆಲ್ಲ ಫೋನಟಿಕ್ಸ್, ಸ್ವರಭಾರಗಳು, ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಈ ಅಂಗಗಳ ಜೊತೆಯಲ್ಲಿ ವೇದಗಳ ಅಭ್ಯಾಸ ಮಾಡಿಸಿ ಅವನಿಗೆ ಸಾಂಗಾಂಶ ವೇದಾನ್ ಅಧ್ಯಾಪ್ಯ, ಅಂಗಗಳ ಪಾಠ, ವೇದಗಳ ಪಾಠ ಇವನ್ನೆಲ್ಲ ನಡೆಸಿ, ಹಿಂದೆ ವೇದ ಆಗ್ಲಿಲ್ಲ ಕೇಳಿದ್ರೆ ವೇದ ಆಗಿತ್ತು, ಇವುಗಳ ಜೊತೆಯಲ್ಲಿ ಆಗ್ಲಿಲ್ಲ ಅವುಗಳಿಗೆ, ಅದೆಲ್ಲ ಮಾಡಿಸಿ ಶಿಕ್ಷಯಿತ್ವ ಅವನು ಚೆನ್ನಾಗಿ ತಿಳಿಸಿಕೊಟ್ಟು, ವ್ರತಾನಿಚ ಶಿಕ್ಷಯಿತ್ವ, ವೇದ ವ್ರತಗಳನ್ನು ಮಾಡಿಸುವುದು ಹೇಗೆ ಹೇಳಿಕೊಡ್ತಾನೆ, ನಿಯಮಗಳನ್ನು ಪಾಲಿಸುವ ರೀತಿ ಹೇಗೆ ಹೇಳಿಕೊಡ್ತಾನೆ. ಅದೆಲ್ಲ ಗುರುಕುಲದಲ್ಲಿ ಆಗುವುದಿಲ್ಲ, ಅದು ಇಂಡಿವಿಜುವಲಿ ಆಗಬೇಕಾಗತ್ತೆ ಕೆಲವೊಮ್ಮೆ. ಹಾಗಾಗಿ ಇದೆಲ್ಲ ತಿಳಿಸ್ತಾನೆ. ಜೊತೆಯಲ್ಲಿ ವಿವರಣೋತಿಚ ಮಂತ್ರಾರ್ಥಾನ್ನ ಸ ಆಚಾರ್ಯ ಸೋಭಿತೀಯತೆ, ಅವನನ್ನು ಆಚಾರ್ಯ ಅಂತ ಕರೀತಾರೆ. ಈಗ ಗೊತ್ತಾಯ್ತು ನಮಗೆ ಆಚಾರ್ಯ ಅಂದ್ರೆ ಯಾರು, ಉಪಾಧ್ಯಾಯ ಅಂದ್ರೆ ಯಾರು ಅಂತ, ಗುರು ಅಂದ್ರೆ ಯಾರು ಅಂತ. ಇಲ್ಲಿ ಶಬ್ದ ಬಂದತ್ತು, ಇಲ್ಲಿ ಮೂರು ಬಂತು ನಮಗೆ. ಮೂರು ಜನ ಸಿಕ್ಕಿದ್ರು, ಹಂತ ಹಂತವಾಗಿ ಸಿಕ್ಕಿದ್ರು. ನನ್ನ ಜೀವನದ ಅಧ್ಯಯನದ ಕ್ರಮದಲ್ಲಿನ ಕಥೆ ಹೇಗೆ ಅಂತ ಹಂತವನ್ನು ಹೇಳಿದೆ. ಕೆಲವರು ಒಂದೇ ಹಂತದಲ್ಲೇ ಇರ್ತಾರೆ, ಎರಡನೇ ಹಂತಕ್ಕೆ ಹೋಗುವುದಿಲ್ಲ. ಉಪನಯನವು ಮನೆಯಲ್ಲಿ ಆಗಿಬಿಟ್ರೆ ಮತ್ತೆ ಕಲಿಯುವುದು ಇಲ್ಲ ಆಗಿಬಿಟ್ರೆ ಅಲ್ಲಿಗೆ ಹೋಯಿತು. ಇನ್ನು ಕೆಲವರಿಗೆ ಎರಡನೇ ಹಂತಕ್ಕೆ ಹೋಗ್ತಾರೆ, ಮೂರನೇ ಹಂತಕ್ಕೆ ಬರುವುದಿಲ್ಲ. ಹೆಚ್ಚಿನವರು ಮೂರನೇ ಹಂತಕ್ಕೆ ಹೋಗುವರು ಬಹಳ ಕಡಿಮೆ. ಅವರು ಮತ್ತೆ ಇನ್ನೊಬ್ಬರಿಗಾಗಿ ತಿಳಿಸಿಕೊಟ್ರೆ ಅವರು ಪರಮಾಚಾರ್ಯರಾಗಿ ಹೋಗ್ತಾರೆ. ಮತ್ತೆ ಆಚಾರ್ಯರಿಗೆಲ್ಲ ಪಾಠಾಕ್ಷರ ಮಾಡೋದು ಇರ್ಲಿ ಸಾಕಿಷ್ಟು. ಕೃಷ್ಣ ಹೇಳ್ತಾನೆ ಉಪಾಧ್ಯಾಯಾತ್ ದಶ ಆಚಾರ್ಯ ಅಂದ. ಇದರಲ್ಲಿ ಉಪಾಧ್ಯಾಯನಿಗಿಂತ 10 ಪಟ್ಟು ಹೆಚ್ಚು ಆಚಾರ್ಯನಿಗೆ ಮನ್ನಣೆ ಉಂಟು. ಒಂದೊಮ್ಮೆ ಉಪಾಧ್ಯಾಯನು ಅವನ ಆಚಾರ್ಯನು ಒಟ್ಟೊಟ್ಟಿಗೆ ಬಂದರೆ ಮನೆಗೆ, ಉಪನಯನ ಮಾಡಿಸಿ ಗುರುಕುಲದಲ್ಲಿ 10-12 ವರ್ಷ ಪಾಠ ಮಾಡಿದವ, ಊಟ ಹಾಕಿ ಬಟ್ಟೆ ಕೊಟ್ಟು ಎಲ್ಲ. ಮದುವೆ ಆದ ಬಳಿಕ ಮನೆಯಲ್ಲಿದ್ದವ ಇವ ಅಲ್ಲಲ್ಲಿ ಅಪ್ಪಪ್ಪಗ ಪುಸ್ತಕ ಆದಾಗೆಲ್ಲ ಹೋಗಿ ಕಲಿತು ಬಂದಿರತಕ್ಕಂತಹ ಆಚಾರ್ಯ ಇದ್ದಾನೆ ಒಬ್ಬ, ಅವನು ಬಂದ್ಬಿಟ್ಟ. ಇಬ್ರು ಬಂದಾಗ ಯಾರಿಗೆ ಮೊದಲು ನಮಸ್ಕಾರ ಮಾಡಲಿಕ್ಕೆ, ಯಾರನ್ನು ಬನ್ನಿ ಅಂತ ಹೇಳಲಿಕ್ಕೆ, ಯಾರಿಗೆ ಉನ್ನತ ಸ್ಥಾನ ಕೊಟ್ಟು ಮನ್ನಣೆ ಮಾಡಲಿಕ್ಕೆ ಅಂದ್ರೆ ಉಪಾಧ್ಯಾಯನಿಗಲ್ಲ, ಆಚಾರ್ಯನಿಗೆ. ಉಪಾಧ್ಯಾಯನಲ್ಲಿ 10-12 ವರ್ಷ ಊಟಕ್ಕೆ ಕೂತಿದ್ರು, ಅನ್ನ ಹಾಕಿದ್ರು, ಸಾಕಿದ್ರು. ಇವನು ಅಪರೂಪಕ್ಕೊಮ್ಮೆ ಇವನಿಗೆ ಪಾಠ ಮಾಡಿಕೊಟ್ಟು ಇವನನ್ನು ಇವತ್ತು ಟಚ್ ಅಲ್ಲಿ ಇದ್ದಾನೆ, ಸಾಯುವವರೆಗಿರ್ತಾನೆ ಆಚಾರ್ಯನ ಹತ್ತಿರದಲ್ಲಿ ಶಿಷ್ಯನಾಗಿ, ಅಲ್ಲೇ ಇರುವುದಿಲ್ಲ. ಯಾವುದೋ ಊರಿನ ಯಾವನೊಬ್ಬ, ಆದ್ರೆ ಆಚಾರ್ಯ ಅವರಿಗಿಂತ 10 ಪಾಲು ಮಿಗಿಲಾಗಿ ಇದ್ದಾನೆ ಯೋಗ್ಯತೆಯಲ್ಲಿ. ಉನ್ನತ ಶಿಕ್ಷಣದ ಕಥೆ. ಇವತ್ತು ನಮ್ದು ವಿರೋಧ ಇರುತ್ತೆ ನೋಡಿ. ಅಂದ್ರೆ ಹೊರಗಿನ ಅಧ್ಯಯನದಲ್ಲಿ ನೋಡಿ, ಎಲಿಮೆಂಟರಿಯಲ್ಲಿ ಹೈಸ್ಕೂಲಲ್ಲಿ ಕಲಿಸಿದ ಮಾಸ್ಟರ್ ಕೊನೆಯವರೆಗೂ ನೆನಪಿರ್ತಾರೆ, ಸಿಕ್ಕಿದಾಗೆಲ್ಲ ಕೈ ಮುಗಿತಾರೆ. ಕೈ ಮುಗಿತಾ ಇದ್ದ ಅಭ್ಯಾಸ ಇರುತ್ತೆ. ಅದೇ ಕಾಲೇಜಿನಲ್ಲಿ ಅದಕ್ಕಿಂತ ಮೇಲಕ್ಕೆ ಮಾಸ್ಟರ್ ಡಿಗ್ರಿ ಕಾಲೇಜಿನಲ್ಲಿ ಇದ್ದ ಲೆಕ್ಚರ್ಗಳು ಅವರು ಗುರುತವೇ ಇರುವುದಿಲ್ಲ. ಕೆಲವೊಮ್ಮೆ ಅವರಿಗೂ ಗುರುತಿರುವುದಿಲ್ಲ, ನಮಗೂ ಅವರಿಗೂ ಗುರುತಿರುವುದಿಲ್ಲ. ಅವರು ಅವರ ಪಾಡಿಗೆ ಕ್ಲಾಸ್ ಮಾಡಿ ಹೋಗಿರ್ತಾರೆ. ಎಲ್ಲಿಯೂ ಸಿಕ್ಕಿದಾಗ ನಾವು ಬೇಕಾದ್ರೆ ಕೇಳಿರ್ತೇವೆ. ಅದು ಏನು, ಒಂದು 50-100 ವಿದ್ಯಾರ್ಥಿಗಳಲ್ಲಿ ಯಾವನೋ ಒಬ್ಬನೋ ಇಬ್ಬನೋ ಮಾತ್ರ ಅವರ ಹತ್ರ ಹೋಗಿರ್ತಾನೆ ಕೆಲವೊಮ್ಮೆ ಮಾತಾಡ್ಲಿಕ್ಕೆ, ಕೇಳಲಿಕ್ಕೆ, ಇದು ಹೇಗೆ ಅದು ಹೇಗೆ ಅಂತ ಕೇಳಲಿಕ್ಕೆ ಅಷ್ಟೇ. ಅದರಲ್ಲಿ ಹೆಚ್ಚಾಗಿ ಹುಡುಗಿಯರೇ ಹೋಗಿರ್ತಾರೆ ಕೇಳಲಿಕ್ಕೆ, ಮತ್ತೆ ಯಾರು ಹೋಗಿರುವುದೇ ಇಲ್ಲ. ಮತ್ತೆ ಯಾರು ಪ್ರಶ್ನೆ ಬರುವುದಿಲ್ಲ, ಬಂದರೂ ಹೋಗುವುದಿಲ್ಲ. ಅದೆಲ್ಲಿ ನೋಡಿಕೊಳ್ತಾರೆ, ನಾವು ಪ್ರತಿ ಕೇಳ್ತಾರೆ. ಎಲ್ಲೋ ಕೆಲವು ಸಿನಿಮಾಗಳಲ್ಲಿ ಮಾತ್ರ ಅಧ್ಯಾಪಕರ ಹತ್ತಿರ ವಿದ್ಯಾರ್ಥಿಗಳು ಹೋಗಿ ಡಿಸ್ಕಸ್ ಮಾಡೋ ವಿಷಯಗಳು ಸಿಗುವುದು. ಅದು ಒಂದು ರಿಯಲ್ ಲೈಫಲ್ಲಿ ಇಲ್ಲ. ದಾರಿಯಲ್ಲಿ ಸಿಕ್ಕಿದಾಗ ಕೈ ಮುಗಿಯುವ ಅಗತ್ಯ ಇಲ್ಲ, ಹಾಯ್ ವೇಸ್ಟ್ ಮಾಡ್ತಾರೆ ಕೆಲವೊಮ್ಮೆ. ಇಷ್ಟೆಲ್ಲ ಫೋನ್ ಕಾಂಟ್ಯಾಕ್ಟ್ ಇದ್ರೂ ಸಹ ಕಾಲೇಜ್ ವಿದ್ಯಾರ್ಥಿಗಳಿಗೆ ಅಧ್ಯಾಪಕರಲ್ಲಿ ಅಂದ್ರೆ ಅಲ್ಲಿನ ಲೆಕ್ಚರ್ಸ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರುವುದಿಲ್ಲ ಫೋನಲ್ಲಿ. ಇದು ಗಮ್ಮತ್ತು ಇಲ್ಲ. ಫ್ರೆಂಡ್ಸ್ 1000 ಇರ್ತದೆ ನಂಬರ್ಸ್, ಇದಿಲ್ಲ. ಹಾಗಾಗಿ ಇವರಿಗೆ ಉಪಾಧ್ಯಾಯನಿಗಿಂತ, ನಾನು ಸುಮ್ಮನೆ ಹೇಳಿದ್ದು ಹೈಸ್ಕೂಲು, ಕಿಂಡರ್ ಗಾರ್ಡನ್, ಇದು ಸಣ್ಣ ಎಲಿಮೆಂಟರಿ ಇವೆಲ್ಲ ಕ್ಲಾಸಿನ ಟೀಚರ್ಸ್ಗಳನ್ನು ಉಪಾಧ್ಯಾಯರು ಅಂತ ಕರೆಯುವರು. ಡಿಗ್ರಿ ಮಾಸ್ಟರ್ ಡಿಗ್ರಿ ಕಾಲೇಜಿನಲ್ಲಿ ಇರೋವರನ್ನೆಲ್ಲ, ವಿಶ್ವವಿದ್ಯಾಲಯದವರನ್ನು, ಯೂನಿವರ್ಸಿಟಿಯವರನ್ನೆಲ್ಲ ನಾವು ಲೆಕ್ಚರ್ಸ್ಗಳನ್ನು, ಪ್ರೊಫೆಸರ್ಸ್ಗಳನ್ನು ನಾವು ಆಚಾರ್ಯ ಅಂತ ಗುರುತಿಸುವ ಸುಮ್ಮನೆ.
ಆದರೆ ಆಚಾರ್ಯನಿಗಿಂತ ಉಪಾಧ್ಯಾಯನ ಮಣ್ಣೆನೆ, ಉಪಾಧ್ಯಾಯನ ಆಚಾರ್ಯ ಮಣ್ಣೆನೆ ನಾವು ಕೊಡುವ ರೀತಿ ನೋಡಿದ್ರೆ, ನಮ್ ಗುರುತಿರುವುದು ಮಾಡಿದ್ರೆ ಉಪಾಧ್ಯಾಯನ ಮಾತಾಡಿಸಿ ಬರ್ಲಿಕ್ಕೆ ಹೇಳ್ತು, ಊಟ ಆಗ್ತದೆ, ನಮಸ್ಕಾರ ಮಾಡ್ತೇವೆ ಅಂತ ನೋಡಿ ಹೇಗೆ ತಪ್ಪು ಅಂತಾನೆ ಕೃಷ್ಣ. ಉಪಾಧ್ಯಾಯ ದಶಾಚಾರ್ಯ ಆಚಾರ್ಯಾಣಂ ಶತಂ ಪಿತಾ. ಇನ್ನು ಅಪ್ಪನ ಗೌರವ ಹೇಳೋದಾದ್ರೆ ಆಚಾರ್ಯನಿಗಿಂತ 100 ಪಟ್ಟು ಮೇಲೆ ಅಪ್ಪ ಅಂತಾನೆ. ಇಲ್ಲಿ ಅಪ್ಪ ಬರಲೇ ಇಲ್ಲಲ್ಲ ಮಾರ್ಯಾರ ಹೇಳಿದ್ರೆ. ಅದಕ್ಕೆ ಹೇಳಿದ್ದು ಮೊದಲನೇ ಗೆರೆ ಅಪ್ಪ ಅಂತಲೇ ನಾನು ಹೇಳಿದ್ದು. ಮನೆಯಲ್ಲಿ ಕೂತು ಊಟ ಹಾಕಿದವ ಇದ್ದಾನಲ್ಲ, ತಯಾರು ಮಾಡಿದವ ಇದ್ದಾನಲ್ಲ ದೇಹವನ್ನು, ಆನಂತರ ಅವನಿಗೆ ಗರ್ಭಾಧಾನಾದಿ ಸಂಸ್ಕಾರಗಳನ್ನು ಕೊಟ್ಟಿದ್ದಾನಲ್ಲ, ಅವನು ನಿಜವಾಗಿ ಅಪ್ಪನ ಸ್ಥಾನ. ಅದೇ ಯಾರೇ ನಾವು ಚಿಕ್ಕಪ್ಪ ಇರಬಹುದು, ನಾನು ಅದಕ್ಕೆ ಹೇಳಿದ್ದೆ. ಅಪ್ಪ ಅನ್ನ ನೇರ ಹೇಳುವುದಿಲ್ಲ. ಯಾಕೆ ಅಂತ ಕೃಷ್ಣ, ನಾವೇನು ಗುರು ಅಂತ ಮೊದಲು ಶಬ್ದ ಹಾಕಿದ್ದೆವು, ಹಿರಿಯ ಅಂತ ಅರ್ಥದಲ್ಲಿ ಅವನು, ಇವನಿಗಿಂತ ದೊಡ್ಡವ ಅಂತ, ಮೊದಲಿದ್ದವ ಅಂತ, ಅದಪ್ಪ. ಹಾಗಾಗಿ ಆಚಾರ್ಯನಿಗಿಂತ ಅಪ್ಪನಿಗೆ 3 ಜನ ಒಟ್ಟು ಬಂದ್ರಿ. ಈಗ ಗುರುಕುಲದ ಉಪನಯನ ಮಾಡಿಸಿದ ಉಪಾಧ್ಯಾಯನು ಬಂದ, ಉಪನಯನ ಆದ ನಂತರ ಪಾಠ ಮಾಡಿದವ, ಇವತ್ತು ಪಾಠ ಮಾಡ್ತಾ ಇರತಕ್ಕಂಥ ಆಚಾರ್ಯನು ಸಿಕ್ಕಿದ, ಅಪ್ಪನು ಎದುರಾಗಿಬಿಟ್ಟ. ಯಾರಿಗೆ ಮೊದಲು ಕರೀಲಿಕ್ಕೆ ಒಳಗೆ? ಆಚಾರ್ಯನನ್ನಲ್ಲ, ಈಗ ಅಪ್ಪನಿಂದಾಗಿ ಆಚಾರ್ಯರ ಪರಿಚಯ ಆಯಿತು, ಅಲ್ಲಿವರೆಗೆ ಹೋಗ್ಲಿಕ್ಕೆ ಬಂತು, ಉಪಾಧ್ಯಾಯರು ಸಿಕ್ಕಿದ್ರು. ಆದ್ರಿಂದ ಅಪ್ಪ ಬೇಕು, ಅಪ್ಪನ ಸ್ಥಾನಮಾನ ಹೆಚ್ಚಿದೆ ಅಂತ ಹೇಳುತ್ತಾನೆ. ಇದು ಯಾವಾಗ ಯಾಕೆ ಗೆದ್ರೆ ಇಲ್ಲಿ ಹೇಳಿ ಇನ್ನೊಂದು ವಾಕ್ಯವನ್ನು ಸೇರಿಸ್ತಾರೆ ಇಲ್ಲಿ ಕೃಷ್ಣ, ಪಿತೂ ಶತಗುಣಂ ಮಾತಾ ಅಂತ. ಅಪ್ಪನಿಗಿಂತ ಅಮ್ಮ 100 ಪಟ್ಟು ಮೇಲೆ ಅಂತ. ಮತ್ತೆ ಪುನಃ ಒಂದೊಮ್ಮೆ ಅಮ್ಮನು ಬಂದುಬಿಟ್ರೆ ಅಂತ ಕೇಳಿದ್ರೆ, ಮೊದಲು ಅಮ್ಮನನ್ನು ಮಾತಾಡಿಸು ಅಂದ್ಬಿಡ್ತು. ಅಪ್ಪ ಅಮ್ಮ ಒಟ್ಟು ಬಂದಾಗ ಅಮ್ಮನನ್ನು ಮಾತಾಡಿಸಿಬಿಡು ಮೊದಲಿಗೆ, ಮತ್ತೆ ಅಪ್ಪನನ್ನು ಮಾತಾಡಿಸಿ. ಯಾಕೆ ಅಮ್ಮ ಹೊತ್ತಿದ್ದಾಳಲ್ಲ, ಕಷ್ಟಪಟ್ಟಿದ್ದಾಳಲ್ಲ, ಈ ದೇಹಕ್ಕೆ ಕಾರಣಲಾಗಿದ್ದಾಳಲ್ಲ, ಅಲ್ಲಿಂದ ಊಟ ಶುರು ಮಾಡಿದ್ದಾಳಲ್ಲ ಅನ್ನೋದೇನೆ. ಇಲ್ಲಿ ಅಧ್ಯಯನದ ಕತೆ ಬರಲಿಲ್ಲ, ಅವಳು ಅಧ್ಯಯನ ಮಾಡಿಸಿದ್ದಿಲ್ಲ, ಅದರಿಂದ ಅದನ್ನು ಇಟ್ಟುಕೊಳ್ಳಿಲ್ಲ ಕೃಷ್ಣ. ಇದು ಯಾಕೆ ಹೇಳಿದ ಕೃಷ್ಣ ಅಂದ್ರೆ ಗೌರವೇಣ ಅತಿರಿಚ್ಯತೆ ಅಂತ. ಇದು ನಾನು ಹೇಳಿದ್ದು ಗೌರವ ಕೊಡುವುದ ವಿಷಯದಲ್ಲಿ ಮಾತ್ರ ಅಂತ ಕೃಷ್ಣ ಹೇಳ್ತಾನೆ. ಇದರಲ್ಲಿ ಅವರ ಯೋಗ್ಯತೆ ಮತ್ತೊಂದು ಇನ್ನೊಂದು ಅಳಿಲಿಕ್ಕಿಲ್ಲ. ಗೌರವ ಕೊಡುವಾಗ ಈ ನಮೂನೆ ಗೌರವವನ್ನು ಇಟ್ಟುಕೊಳ್ಳಲಿಕ್ಕೆ ಬರ್ತದೆ ಅಂತ. ಇಲ್ಲಿ ಎಲ್ಲ ಯೋಚನೆ ಮಾಡಿದ ವಿಷಯ ಅಂತ ಕೇಳಿದ್ರೆ, ಏತೇಷಾಮಪಿ ಸರ್ವೇಷಾಂ ಗರೀಯಾನ್ ಜ್ಞಾನದೋ ಗುರು. ಟೋಟಲ್ ನಾನು ಹೇಳೋದು ಏನು ಕೇಳಿದ್ರೆ ಕೃಷ್ಣ ಹೇಳ್ತಾನೆ, ಕಲಿಸಿಕೊಡುವವ, ಜ್ಞಾನ ಕೊಟ್ಟವ ಗುರು ಅಂತ ಅರ್ಥ. ಎಲ್ಲರಲ್ಲಿ ಮಿಗಿಲುವ, ಇನ್ನು ನಿಮಗೆ ಬಿಟ್ಟು ನೋಡಿಕೊಳ್ಳಿ ಅಂತ. ಈ ಗೆರೆಯನ್ನೇ ಕೆಲವರು ಇಲ್ಲ ಮಾಡಿದ್ದಾರೆ ತಮ್ಮ ಪಾಠಗಳಲ್ಲಿ. ಇದು ಕೃಷ್ಣ ಹೇಳಿದ ಕೊನೆಯ. ಯಾಕೆಂದ್ರೆ ಒಂದ್ಸರ್ತಿ ಈಗ ಹೇಳಿಬಿಟ್ಟಲ್ಲ ಕೃಷ್ಣ, ದೊಡ್ಡವರು ಯಾರು ಸಣ್ಣವರು ಯಾರು ಅಂತ ಬರ್ಕೊಂಡವರು ಹೆಚ್ಚು ಕಮ್ಮಿ ಆಯ್ತು. ಈಗ ಅಪ್ಪ ಇರ್ಲಿಲ್ಲ, ಗುರು ಇರ್ಲಿಲ್ಲ, ಎಲ್ಲಿ ಹೋಯ್ತು ಏನಾಯ್ತು ಅಂತ. ಕೃಷ್ಣ ಹೇಳಿದ ಅಭಿಪ್ರಾಯ ಹೀಗೆ, ಕಲಿಸಿಕೊಡುವವ, ಜ್ಞಾನ ಕೊಡುವವ ಯಾವತ್ತು ದೊಡ್ಡವನೇ. ಆದರೆ ದೇಹ ಕೊಟ್ಟ ನೆಲೆಯಲ್ಲಿ, ದೇಹ ಹೊತ್ತ ನೆಲೆಯಲ್ಲಿ ತಂದೆ ತಾಯಿಗಳಿಗೆ ಗೌರವ ಹೆಚ್ಚಿದೆ. ಅದರಿಂದ ಆಚಾರ್ಯರನ್ನು ತಿರಸ್ಕರಿಸಿದಂತೆಲ್ಲ ಅರ್ಥ, ಅಥವಾ ಆಚಾರ್ಯನಿಗೆ ಗೌರವ ಕೊಡುವ ಮೂಲಕ, ಅವನನ್ನು ನಮಿಸುವ ಮೂಲಕ, ಅವನ ಹತ್ತಿರ ಇರುವ ಮೂಲಕ ತಂದೆ ತಾಯಿಗಳನ್ನು ದೂರ ಮಾಡಿದ್ದು ಅರ್ಥ ಅಲ್ಲ. ಗೌರವದಲ್ಲಿ ಅವರಿಗೆ ಪಾತ್ರತೆ ಹೀಗಿರುತ್ತದೆ. ಆ ವ್ಯಕ್ತಿಯ ವಿಷಯದಲ್ಲಿ ಮಾತ್ರ ಇದು, ಅವನಿಗೆ ಸಂಬಂಧಪಟ್ಟಂತೆ. ಅವನ ತಂದೆ ತಾಯಿಗಳು ಅವನಿಗೆ ಸರ್ವಮಾನ್ಯ. ಅವನ ತಂದೆ ತಾಯಿಗಳ ಸಕಲ ಸೊತ್ತುಗಳನ್ನು ಅವ ತಲೆ ಮೇಲೆ ಹೊತ್ಕೊಂಡು ತಿರುಗಬಹುದು. ಅಂದ ತಕ್ಷಣ ಮತ್ತೊಬ್ಬರ ಆಗುವುದಿಲ್ಲ. ಮತ್ತೊಬ್ಬರಿಗೆ ಹೇಳಿಸಿದ್ದಲ್ಲ, ಇನ್ನೊಬ್ಬರ ತಂದೆ. ಕೃಷ್ಣ ಹೇಳಿದ್ದಾನೆ, ಅಪ್ಪ ಮೇಲಂತೆ, ನಿನ್ನ ಅವನ ಅಪ್ಪ ಅಲ್ವಾ ಅವನು, ಅದಕ್ಕೆ ನಿನಗೆ ಅಪ್ಪನ ಅಲ್ಲಲ್ಲ, ನಿನ್ನ ಗುರು ಇಲ್ಲಿ ಬಂದಿದ್ದಾನೆ, ನನ್ನ ಅಪ್ಪ ಅಲ್ಲಿ ಬಂದಿದ್ದಾನೆ. ಯಾರಿಗೆ ಕೈ ಮುಗಿದಿ ಕೇಳಿದ್ರೆ, ನಿನ್ನ ಗುರಿಗೆ ಕೈ ಮುಗಿ ನೀನು, ನನ್ನ ಅಪ್ಪನಿಗೆ ನೀನಲ್ಲ. ನನ್ನಪ್ಪ ನನಗೆ ಕೈ ಮುಗಿಲಿಕ್ಕೆ ಬೇಕಷ್ಟೆ. ಅದನ್ನ ಸಾರ್ವತ್ರಿಕವಾಗಿ ಅಪ್ಪ ಅಮ್ಮನಿಗೆ ಅಲ್ಲ, ವೈಯಕ್ತಿಕವಾಗಿ ನೋಡಿಕೊಂಡಾಗ ಅಪ್ಪ ಅಮ್ಮನ ದೊಡ್ಡತನ ಅರ್ಥ ಆಗುತ್ತೆ. ಅದರಿಂದ ಏತೇಷಾಮಪಿ ಸರ್ವೇಷಾಂ ಗರೀಯಾನ್ ಜ್ಞಾನದ ಗುರು. ಎಲ್ಲದರಲ್ಲಿಯೂ ಹೆಚ್ಚು ಯಾರು ದೊಡ್ಡವ ಕೇಳಿದರೆ, ಪಾಠ ಮಾಡಿ ವಿಶೇಷವಾದ ಭಗವಂತನ ಎಚ್ಚರವನ್ನು ನಮಗೆ ಶಾಸ್ತ್ರದ ಮಾಧ್ಯಮದಲ್ಲಿ ತಿಳಿಸಿಕೊಟ್ಟ. ತಂದೆಯೇ ಕೊಟ್ಟಿದ್ರೆ ಆಗ್ತದೆ, ತಪ್ಪಲ್ಲ, ಆಗುವುದು. ಅದರಿಂದ ಜ್ಞಾನವನ್ನು ಕೊಟ್ಟವನು ನಮಗೆ ಇವರೆಲ್ಲರಿಗಿಂತಲೂ ಮಿಗಿಲಾಗ್ತಾನೆ. ಉತ್ತಮೋತ್ತಮ ಜ್ಞಾನವನ್ನು ಯಾರು ಕೊಡ್ತಾ ಇದ್ದಾನೆ ಅವನು ದೊಡ್ಡ ದೊಡ್ಡ ಗುರು ಅನಿಸಿಕೊಳ್ತಾನೆ. ಅದಕ್ಕೆ ಸಾಮಾನ್ಯ ಶಬ್ದ ಗುರು ಶಬ್ದ ಜ್ಞಾನಪ್ರದನಿಗೆ ಅನ್ವಯ ಆಗ್ತದೆ. ಈಗ ನೀವು ಯಾವ ಹಂತದಲ್ಲೇ ಬರಲಿ, ಟೋಟಲ್ ಇವತ್ತು ನಾವು ರೂಢಿಯಲ್ಲಿ ಗುರು ಶಬ್ದವನ್ನು ಬಳಸುವ ರೀತಿಯಲ್ಲಿ ಕೇಳಿದ್ರೆ, ಇವತ್ತು ಆಚಾರ್ಯ ಶಬ್ದ ಆಗಲಿ, ಉಪಾಧ್ಯಾಯ ಶಬ್ದ ಆಗಲಿ ಸಾಮಾನ್ಯವಾಗಿ ಇಲ್ಲ. ಆಚಾರ್ಯ ಮಠ ಅಂತ ಇತ್ತು ಗುರುಕುಲ ಶಬ್ದದ ಹಾಗೆ. ಆದರೆ ಇವತ್ತು ಆಚಾರ್ಯ ಮಠಗಳೆಲ್ಲ ಹೆಸರಿಗೆ ಇವೆ, ಆವತ್ತಿನ ಹಾಗೆ ಪಾಠದ ಕೇಂದ್ರವಾಗಿ ದೊಡ್ಡ ಮಟ್ಟಿನಲ್ಲಿ ಇಲ್ಲ.
ಗುರುಕುಲ ಎನ್ನುವುದು ಸುಮಾರು ಕಡೆಯಲ್ಲಿದೆ, ಇತ್ತು. ಮೊನ್ನೆವರೆಗೂ ಸಹ ಗುರುಕುಲ ಶಿಕ್ಷಣ ಪದ್ಧತಿ ಇತ್ತು. ಕೃಷ್ಣನು ಗುರುಕುಲದಲ್ಲಿ ಕಲಿತ ಅಂತ ಹೇಳಿಕೊಳ್ಳುವ ಹಾಗಿತ್ತು ಸಂದೀಪನೆಯಲ್ಲಿ ಎಲ್ಲ. ಹೀಗೆ ಗುರು ಶಬ್ದ ಜ್ಞಾನವನ್ನು ಕೊಡುವವನಿಗೆ ಈಗ ಅದು ರೂಢಿಯಾಗಿ ಗಟ್ಟಿಯಾಗಿ ಬಿಟ್ಟಿದೆ. ವಾಸ್ತವವಾಗಿ ಯೌಗಿಕವಾಗಿಯೂ ಗುರು ಶಬ್ದಕ್ಕೆ ಅದು ಅರ್ಥ ಇದೆ. ನಿಕಿರಣಾತ್ ಅರ್ಥ ಮಾಡಿಕೊಂಡ್ರು ಅಜ್ಞಾನವನ್ನು ಕಳೆಯುವುದರಿಂದ. ಅಜ್ಞಾನವನ್ನು ಕಳೆಯುವುದರಿಂದ ಎನ್ನುವುದರಿಂದ ಜ್ಞಾನಪ್ರದನಾಗಿ ಅಂತ ಅರ್ಥ ಅಲ್ಲಿ ಬಂದೇ ಬರ್ತದೆ ಗುರು ಶಬ್ದಕ್ಕೆ ಅರ್ಥ. ಗುರೋಹ ಪರತರಂ ಕಿಂಚಿನ್ ಅಭೂತನ್ನ ಭವಿಷ್ಯತ್. ಗುರುಗಳಿಗಿಂತ ಮೇಲಿನ ವ್ಯಕ್ತಿಗಳನ್ನು ನಾವು ಹೇಳುವುದಿಲ್ಲ. ಮತ್ತು ಉಪಾಧ್ಯಾಯ, ಆಚಾರ್ಯ ಎಲ್ಲ ಗುರು ಶಬ್ದದಲ್ಲಿ ಸೇರಿಬಿಟ್ಟಿದ್ದು. ಗುರು ಅಂದ್ರೆ ಏನು? ಆಚಾರ್ಯನು ಗುರುವೇ ಹೇಳಿಕೊಡುವವನಾದಾಗ, ಉಪಾಧ್ಯಾಯನು ಗುರುವೇ ಹೇಳಿಕೊಡುವವನಾದಾಗ. ಹಾಗಾದ್ರೆ ನಮಗೆ ಮುಖ್ಯ ಗುರು ಅಂದ್ರೆ ಹಿರಿಯ ಅಂತ ಅರ್ಥ ಮಾಡಿದ್ರೆ, ದೊಡ್ಡವ ಅರ್ಥ ಮಾಡಿದ್ರೆ ಅಣ್ಣ, ಚಿಕ್ಕಪ್ಪ, ದೊಡ್ಡಪ್ಪ, ಅಜ್ಜ, ಅಪ್ಪ, ಅವರೆಲ್ಲ ಗುರು ಶಬ್ದದಲ್ಲಿ ಬರುವುದಿಲ್ಲ. ಯಾಕೆ ಕೇಳಿದ್ರೆ ಅವರು ಜ್ಞಾನದರಾದರೆ ಮಾತ್ರ ಬರ್ತಾರೆ, ಇಲ್ಲಾದ್ರೆ ಇಲ್ಲ ಅಂದಕ್ಷ. ಈಗ ಗುರು ಶಬ್ದಕ್ಕೆ ಒಂದು ಸ್ಪೆಷಲ್ ಲಕ್ಷಣವನ್ನು ಸಿಕ್ಕಿಸಿದ, ಜ್ಞಾನದಹ ಅಂತ. ಜ್ಞಾನ ಕೊಡುವವನು ನಮಗೆ ದೊಡ್ಡವ. ನೀವು ಏನು ಶಬ್ದದಲ್ಲಿ ಕರೀರಿ, ಅವನು ಹೇಗೆ ಬೇಕಾದ್ರೆ ಹೇಳಿ, ಅವನನ್ನು ನಾವು ಸುಮ್ಮನೆ ಹೇಳ್ತೇವೆ ಗುರು ಅಂತ. ಆದ್ರಿಂದ ಕೃಷ್ಣ ಅಲ್ಲಿ ಹೇಳಿದ್ದು, ಅರ್ಜುನನಿಗೆ ಹೇಳಿದ್ದು, ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ಅಂತೇಳಿ ಗುರು ಶುಶ್ರೂಷೆಯನ್ನು ಮಾಡಲಿಕ್ಕೆ, ಗುರುಗಳ ಬಗ್ಗೆ ಸಾರಲಿಕ್ಕೆಲ್ಲ ತಿಳಿಸಿಕೊಡ್ತದೆ. ಗುರುಗಳು ಶ್ರೇಷ್ಠ ಅಂತ ಹೇಳಿ ಕೊಟ್ಟದ್ದಾಗಿ. ಗುರು ಅಂದ್ರೆ ಜ್ಞಾನ ಕೊಡುವವ ಅಂತ ಅರ್ಥ. ಆ ಅರ್ಥದಲ್ಲಿ ಅವನು ಯಾವತ್ತೂ ಮಾನ್ಯನೇ. ನೀವೇ ತಿಳ್ಕೊಳ್ಳಿ, ಯಾರು ಹೆಚ್ಚಿನ ಉಪದೇಶವನ್ನು, ಮಂತ್ರಾರ್ಥ ಚಿಂತನೆಯನ್ನು, ವಿಶೇಷವಾದ ಎಚ್ಚರವನ್ನು ಕೊಡ್ತಾನೆ ನೋಡಿಕೊಂಡು ಅವರನ್ನು ನೀವು ಗೌರವಿಸಿ ಅಂತ ಹೇಳ್ತಾರೆ. ಆದ್ರಿಂದ ತಸ್ಮಾತ್ ತೇಷಾಂ ವಶೇ ತಿಷ್ಠೇತ್. ಆದ್ದರಿಂದ ಗುರುಗಳು ಹೇಳಿದ ಹಾಗೆ ಅವರ ಉಪಸಕ್ತಿಯನ್ನು, ಅವರ ಸೇವೆಯನ್ನು, ಅವರ ಕೈಂಕರ್ಯವನ್ನು ನಡೆಸಿಕೊಡ್ಬೇಕು. ಅವರ ಮಾತನ್ನು ಮೀರದೆ ಇರಬೇಕು. ಶುಶ್ರೂಷಾ ಪರಮೋ ಭವೇತ್. ಯಾವತ್ತೂ ಅವರ ಸೇವೆ ಮಾಡುವ ಮೂಲಕ ಕಿವಿ ಕೊಡಬೇಕು ಅವರಿಗೆ. ಶ್ರೋತಮಿಚ್ಛಾ, ಅದು ಮುಖ್ಯ. ಶುಶ್ರೂಷೆ ಅಂದರೆ ಅವರ ಕಾಲು ತಿಕ್ಕುವುದು ಮಾತ್ರ ಅಲ್ಲ, ಅವರಿಗೆ ಹಾಸಿಗೆ ಹಾಸಿಕೊಡುವುದಲ್ಲ, ಅವರ ದನ ಮೇಯಿಸಿಕೊಡುವುದು, ಅವರಿಗೆ ಸಮಯಕ್ಕೆ ಸರಿಯಾಗಿ ಭಿಕ್ಷೆ ತಂದಾಕುವುದು, ಸಮಿದೆ ನೀಡುವುದು. ಇದಕ್ಕಿಂತ ಮುಖ್ಯವಾಗಿ ಅವರು ಹೇಳಿದ್ದನ್ನು ಕೇಳುವುದು, ಅವರ ಜೊತೆಯಲ್ಲಿ ಅಧ್ಯಯನಕ್ಕೆ ತೊಡಗುವುದು, ಅವರ ಪಾಠಗಳನ್ನು, ಉಪದೇಶಗಳನ್ನು ನಡೆಸಿಕೊಡುವ ಮೂಲಕ ಅದನ್ನು ಚೆನ್ನಾಗಿ ಅರ್ಥೈಸಿಕೊಳ್ಳುವಂಥದ್ದು ಮುಖ್ಯ ಬೇಕು ಅಂತ. ಅವಮಾನಾದ್ದಿ ದೇಶಾಂತ ನರಕಂಸ್ಯ ಅನ್ನೋ ಸಂಶಯ. ಒಂದೊಮ್ಮೆ ಅವಮಾನಾದ್ದಿ, ಅವರಿಗೆ ನೀವು ವಿರೋಧ ಮಾಡಿದರೆ, ದ್ವೇಷ ನಡೆಸಿದರೆ, ತಿರಸ್ಕಾರಗೈದರೆ, ಅವರನ್ನು ಕಮ್ಮಿ, ನಾನೇನು ಕಮ್ಮಿ ಅಂತೇಳಿ ಅವರನ್ನು ಕಮ್ಮಿ ಮಾಡಿಕೊಂಡ್ರೆ ಖಂಡಿತವಾಗಿ ನರಕ ಆಗತ್ತೆ. ಅದನ್ನು ಗುರುಗಳ ಅವಕೃಪೆಗೆ ಪಾತ್ರರಾಗಬಾರದು. ಹೇಳಿಕೊಟ್ಟವನು, ಎಷ್ಟು ಹಿಂದೆ ಹೇಳಿದ್ದ ಕೃಷ್ಣ, ಏನು ಕಡಿಮೆ ಹೇಳಿಕೊಟ್ಟರು ಅವನು ದೊಡ್ಡವನೇ ಅರ್ಥ. ನಮಗೆ ಗುರುಸ್ಥಾನದಲ್ಲಿ ಇದ್ದಾನೆ ಅಂತ ಅರ್ಥ. ಒಂದೇ ದಿನ ಬೇಕಾದ್ರೆ ಹೇಳಿಕೊಟ್ಟಿರಲಿ ಅಂತ. ಹಾಗಾಗಿ ಅಂಥವನನ್ನು ಕಡೆಗಣಿಸುವಂತಿಲ್ಲ. ಅವನಿಗಿಂತ ಮಿಗಿಲಾದ ಗುರುಗಳು ನಮಗೆ ಸಿಕ್ಕಿದ್ರು ಗುರುಗಳು ಹೆಚ್ಚಾಯಿತು ಅಂತ ಅರ್ಥ ಅಷ್ಟೇ, ಹೊರತುಪಡಿಸಿ ಅವರು ಮುಗೀತು ಇವ ಬಂದ, ಇವ ಮುಗೀತವನಾದ ಅಂತ ಅರ್ಥ ಅಲ್ಲ. ಇವನಿಂದಲೂ ಅವನೆಲ್ಲ ಕಲಿತಿದ್ದಾನೆ, ಅವನು ಬಿಡ್ಲಿಕ್ಕೆ ಬರುವುದಿಲ್ಲ. ಮುಂದೆ ಹೋದ್ರು ಸಹ ತಪ್ಪನ್ನಾದ್ರೂ ಒಂದೊಮ್ಮೆ ನಾವು ಅವನಿಂದ ಪಡೆದಿದ್ದೇವೆ, ಆದ್ರೆ ಅದು ಅಲ್ಲ ಗುರುಗಳು ಅಂತಾದ್ರೆ ಅದು ಒಳ್ಳೆ ಬಿಟ್ಟ ಬಳಿಕ. ಆದರೆ ಬೇರೆ ಎಲ್ಲ ಅದರಲ್ಲಿ ಇನ್ಫ್ಲುಯೆನ್ಸ್ ಆಗಿ ಬಿಟ್ರೆ ಸಿಕ್ಕಿ ಬೀಳುತ್ತೆ. ಈ ಬಹಳ ಚಂದವಾಗಿ ಕೃಷ್ಣ ಮಧ್ಯದಲ್ಲಿ ಗುರುವಿನ ಅಭಿವಾದನದ ಕಥೆ ಹೇಳಲಿಕ್ಕೆ ಹೋಗಿ ಗುರುಗಳ ಗ್ರೇಡ್ಗಳನ್ನೆಲ್ಲ ಹೇಳಿದ. ಮತ್ತು ಧರ್ಮ ರಹಸ್ಯವನ್ನು ಹೇಳಬೇಕು ಅಂತ ಧರ್ಮರಾಜ ಕೇಳಿದ್ದರಿಂದ ಹಿಂದೆ ಇನ್ನೊಂದು ಮುಖ ಹೇಳುತ್ತಾರೆ, ಬಹಳ ಚಂದವಾದ ಒಂದು ಗೆರೆ. ಈ ಗುರು ವಿಷಯ ಬಂದದ್ರಿಂದ ನಾನೀಗ ತಾನೇ ಹೇಳಿದೆ, ಗುರುಗಳ ಅವಕೃಪೆಗೆ ಪಾತ್ರನಾಗಬಾರದು, ಗುರು ಶಾಪ ಸಿಗಬಾರದು, ಹಾಗೆ ಎಂತೆಲ್ಲ ಆಗತ್ತೆ ಅಂತ. ಈ ಶಾಪದ ವಿಷಯದ ಬಗ್ಗೆ ಒಂದು ಕ್ಲೂ, ದಾನದ ವಿಷಯ ಹಿಂದೆ ಹೇಳಿದ ಹಾಗೆ ಒಂದು ಮಾತು, ದಾನಕ್ಕೂ ಶಾಪಕ್ಕೂ ಒಂದೇ ನಮೂನೆ ಥಿಂಕಿಂಗ್ ಇದೆ ಒಂದು ಲೆಕ್ಕದಲ್ಲಿ ನೋಡ್ಲಿಕ್ಕೆ ಹೋದ್ರೆ. ಶಪಥ ಯತ್ ಕೃತಂ ಪುಣ್ಯಂ ಶಪಂತಂ ಅನುಗಚ್ಚತಿ ಅಂತ, ಶಪ್ಯಮಾನಂತು ಗಚ್ಚತಿ ಅಂತ. ಶಪಥ ಯತ್ ಕೃತಂ ಪುಣ್ಯಂ ಶಪ್ಯಮಾನಂತು ಗಚ್ಚತಿ ಅಂತ. ಒಬ್ಬ ಶಾಪ ಹಾಕ್ತಾ ಇದ್ದಾನೆ, ಒಬ್ಬನಿಗೆ ಇಟ್ಕೊಳ್ಳು, ಹಾಳಾಗಿ ಹೋಗು, ತಲೆ ಕೆಟ್ಟಲಿ, ಲಾಭ ಆಗದಿರಲಿ, ಬಡವನಾಗಿ ಬೀಳು, ಇನ್ನೇನು. ಈ ಶಾಪ ಹಾಕಿದರೆ ಏನಾಗ್ತದೋ ಅಂದ, ಶಪಥ ಯತ್ ಕೃತಂ ಪುಣ್ಯಂ, ಈ ಶಾಪ ಹಾಕುವನೇನು ಪುಣ್ಯ ಮಾಡಿದ್ದಾನೆ ಅದು ಶಪ್ಯಮಾನಂತು ಗಚ್ಚತಿ. ಯಾರಿಗೆ ಅವನು ಶಾಪ ಹಾಕ್ತಾ ಇದ್ದಾನೆ ಅವನಿಗೆ ಶಾಪವೂ ತಾಗ್ತದೆ, ಇವನ ಪುಣ್ಯವೂ ಹೋಗ್ತದೆ.
ಸಿಕ್ಕಿಬಿಡ್ತದೆ ಅವನಿಗೆ. ದಾನದ ಕಥೆಯಲ್ಲಿದ್ದಾಗೆ. ಮತ್ತೆ ಶಪ್ಯಮಾನಸಿಯತ್ ಪಾಪಂ ಶಪಂತಮನು ಗಚ್ಚತಿ. ಯಾರಿಗೆ ಅವನು ಶಾಪ ಹಾಕ್ತಾ ಇದ್ದಾನೆ ಅವನ ಪಾಪ ಶಾಪ ಕೊಡುವವನ ಮೇಲೆ ಬೀಳ್ತದೆ. ನೋಡಿ, ಇವನ ಪುಣ್ಯ ಅವನಿಗೆ ಹೋಗ್ತದೆ, ಅವನ ಪಾಪ ಇವನಿಗೆ ಬರ್ತದೆ. ತಾಗುವುದಿಲ್ವ ಕೇಳಿದರೆ ಅದೆಲ್ಲ ದೊಡ್ಡ ಸಿದ್ಧಾಂತ. ಶಾಪ ವಿಚಾರವನ್ನು ಆಚಾರ್ಯ ಮಧ್ವರು ಬಹಳ ಚಂದವಾಗಿ ದಕ್ಷಯಜ್ಞ ಪ್ರಕರಣದಲ್ಲಿ ಬಿಡಿಸಿ ತೋರಿಸ್ತಾರೆ. ದಕ್ಷಯಜ್ಞದ ವಿಶೇಷ ಪ್ರಕರಣದಲ್ಲಿ ಶಿವ ಅವ ಎದ್ದೋದ ಬಳಿಕ ಅಲ್ಲಿ ನಂದಿ, ದಕ್ಷ, ಭೃಗು ಇವರೆಲ್ಲ ಪರಸ್ಪರ ಶಾಪ ಎಲ್ಲ ಹಾಕಿಕೊಳ್ಳುತ್ತಾರೆ. ರುದ್ರನಿಗೆ, ರುದ್ರ ಭಕ್ತನಿಗೆ, ಅನಂತರ ವೈಷ್ಣವರಿಗೆ, ಹಾಗೆ ಹೀಗೆ ಎಲ್ಲ ಆಗಿಬಿಡ್ತದೆ. ಆಗ ಅಲ್ಲಿ ಒಂದಾಯ್ತಲ್ಲ, ಇನ್ನೊಂದು ಶಾಪ ಉಂಟು, ವಿಚಿತ್ರ ಶಾಪಗಳು. ತುಂಬ ಶಾಪಗಳ ಪ್ರಕರಣಗಳೆಲ್ಲ ಬರ್ತಾವೆ ಭಾರತದ ಸುತ್ತಮುತ್ತಲು ಬಂದಾಗ. ವಿದುರನು ಶಾಪದಿಂದಲೇ ಹುಟ್ಟಿದ್ದಲ್ಲ. ವಿದುರ ಯಾರು? ಯಮ, ಧರ್ಮರಾಜನ ಮತ್ತೊಂದು ಮುಖ. ಅವನು ಶಾಪದಿಂದ ಹುಟ್ಟಿದ್ದು ಅಂದರೆ ಎಂತ ನೀವು ಕೇಳಬಹುದು, ಎಂತ ಮಾರ್ಯಾರೆ ಯಮನಿಗೂ ಶಾಪವೇ ಅಂತ. ಯಮನಿಗೂ ಶಾಪವೇ ಅಲ್ಲ, ಧರ್ಮದ ಮೇಲಿನ ಶಾಪದ ಕಥೆ ಇತ್ತು. ಯಮ ಅಂದರೆ ಧರ್ಮವೇ ಅಲ್ವಾ, ಧರ್ಮ, ರೋಲ್ ಆಫ್ ಧರ್ಮ, ಆಕ್ಷನ್, ಬೆಸ್ಟ್ ಆಕ್ಷನ್ ಧರ್ಮ ಅಂದರೆ. ಅಂತಹ ಒಳ್ಳೆಯ ಕ್ರಿಯೆಯ ಅಭಿಮಾನಿಯಾದ ಯಮ ಅವನು ಬೇಕೆಂದಲೇ ಶಾಪವನ್ನು ಪಡೆದದ್ದು. ಗಮ್ಮತ್ತಂದ್ರೆ ವಸಿಷ್ಠ ಸಾಮ್ಯಂ ಸಮಭಿಪ್ಸಮಾನಂ ಪ್ರಾಚ್ಯಾವಯನ್ನಿಚ್ಛಯ ಶಾಪಮಾಪ. ಮಾಂಡವ್ಯ, ಋಷಿ ಮಾಂಡವ್ಯ, ಅಣಿ ಮಾಂಡವ್ಯ, ಅವನು ತಪಸ್ಸು ಮಾಡ್ತಾ ಇದ್ದಾನೆ. ಎಂತಕ್ಕೆ ಕೇಳಿದರೆ ಅವನು ವಶಿಷ್ಠನಾಗಬೇಕಂತೆ. ಅಲ್ಲ, ಈ ನಾಯಿ ಕೂತು ತಪಸ್ಸು ಮಾಡಿ ನಾನು ಸಿಂಹ ಆಗ್ಬೇಕು ಹೇಳಿದರೆ ಅದು ಊರಿನ ಸಿಂಹ ಸರಿ, ಕಾಡಿನ ಸಿಂಹ ಆಗುವುದಿಲ್ಲ. ನಾಯಿ ನಾಯಿಯೇ ಅಲ್ವಾ, ಬದಲಾದರೆ ನಾಯಿ ಆಗತ್ತಾ? ವ್ಯತ್ಯಾಸ ಆಗೋ ಕ್ರಮ ಇಲ್ಲ ಅಲ್ವಾ? ಅದರಿಂದ ವ್ಯಕ್ತಿಗೆ ಅವನದ್ದೇ ಆಗಿರತಕ್ಕಂಥ ಫೋರ್ಸ್ ಇದೆ, ವ್ಯವಸ್ಥೆ ಇದೆ. ಮಾಂಡವ್ಯ ಹೋಗಿ ವಶಿಷ್ಠನಾಗಬೇಕು ಹೇಳಿದರೆ ಇದು ಹೇಗೆ ಸಾಧ್ಯ? ಮಂತ್ರ ನಾನು ಕೌಸಲ್ಯ ಆಗ್ಬೇಕು ಹೇಳಿದಂತೆಲ್ಲ ಆಗುತ್ತಲ್ವ ಕೆಲವೊಮ್ಮೆ, ಅದಾಗುವುದಿಲ್ಲ. ಅದಕ್ಕೇನು ಮಾಡಿದ? ತಪಸ್ಸು ಮಾಡಿದ್ದಾನೆ ಕಂಡಾಬಟ್ಟೆ, ಅದು ಜಾಸ್ತಿ ಆಗಿದೆ ಈಗ, ಆಗುವುದಿಲ್ಲ, ಮಾಡಿದ್ದಾನೆ. ಧರ್ಮ ಸಂಕಟಕ್ಕೆ ಬಿತ್ತೀಗ, ಅವನ ತಪಸ್ಸು ಧರ್ಮ ಯಾರು? ಅಭಿಮಾನಿ ಯಮ ಎದುರು ಬಂದು ಅವನಿಂದ ಶಾಪವನ್ನು ಪಡೆದು ಹೇಗಾದರೂ ಮಾಡಿ ಅವನು ಎಕ್ಸಿಸ್ ಮಾಡಿದ ಪುಣ್ಯವನ್ನು ಕದಿದುಕೊಂಡು ಹೋದ. ಶಾಪ ಕೊಟ್ಟ ಮಾಂಡವ್ಯ, ನೀನು ಶೂದ್ರ ಯೋನಿಯಲ್ಲಿ ಹುಟ್ಟಿವ ಅಂತ ಆಯಿತು ಅಂದ. ಹಾಗಾಗಿ ಮಾಂಡವ ಮಾಡಿದ ಕಂಡಾಬಟ್ಟೆ ಪುಣ್ಯ ಅವನೊಳಗೆ ಸೇರಿಬಿಟ್ಟಿತು, ಮಾಂಡವ್ಯನಲ್ಲಿ ಬಿದ್ದೋಯ್ತು ಪುಣ್ಯ. ಹೀಗಾಗಿ ಬೇಕೆಂದಲೇ ಶಾಪ ಪಡೆಯುವರಿದ್ದಾರೆ. ಅತ್ತ ಸೋಮರಿ ಕೂಗಿದೇನು ಗಮ್ಮತ್ತಲ್ಲಿ, ಇನ್ನು ಪಿನಿ ಈಚೆ ಬರಬೇಕು ಗರುಡ ನೀನು ಮೀನು ತಿನ್ನಲಿಕ್ಕೆ, ಸತ್ಯ ಹೋಗ್ತೀಯಾ ಅಂತ. ಎಲ್ಲಿಯಾದರೂ ಉಂಟ? ಅವನು ಕೂತ ನದಿಯಲ್ಲಿ ಮೀನನ್ನು ಒಂದು ಎತ್ಕೊಂಡು ಹೋದಂತೆ ಗರುಡ. ಅದು ಒಬ್ಬ ಹೊಡಿತಾ ಇತ್ತಂತೆ, ಜೋಡಿ ಇತ್ತಂತೆ ಮೀನು. ಅದಕ್ಕೆ ಇವನಿಗೆ ಗರ್ವ ಒಂದು, ನಾನು ಜಪ ಮಾಡ್ತಾ ಇರುವಾಗ ಮೀನನ್ನು ಗರುಡ ತಗೊಂಡು ಹೋಗುವುದು ಇಲ್ಲಿಂದ, ಇನ್ನು ಪಿನಿ ಬರಬೇಕು ನೀನು ಅಂತ ಹೇಳಿ ಅದನ್ನು ತಿಳಿದು ಗರುಡ ಬಂದರೆ ಸಾಯ್ತದೆ ಅಂತ ಹೇಳಿ ಆ ಮೊಡವೆ ಮತ್ತೆ ಗರುಡ ಬರುವುದಿಲ್ಲ ಅಂತ ಗ್ಯಾರಂಟಿ ಆಗಿ ಕಾಳಿಯ ಆರಾಮದಲ್ಲಿ ಬಂದು ಕೂತತ್ತು ಗಮ್ಮತ್ನಲ್ಲಿ, ಯಮನೆಯ ಆ ರಥದಲ್ಲಿ. ನಿಜವಾಗಿ ಗರುಡನಿಗೆ ಅದೆಲ್ಲ ತಾಗ್ತದ? ಒಬ್ಬ ಋಷಿ ಹೇಳಿದ ದೊಡ್ಡ ಸಂಗತಿಯ. ಮತ್ತೆ ಗರುಡ ತಿನ್ನುವುದು ಬೇಡವಾ? ಇವರೇನು ತಂದು ಕೊಡ್ತಾರ? ಇಲ್ಲಿ ತಿನ್ನೋದು ಬೇಡ ಹೇಳಿದ್ರೆ ಮತ್ತೆ ಇನ್ನೊಂದು ಕಡೆ ಹೋಗಿ ಕೂತ್ರು ಗರುಡನಿಗೆ, ಅಲ್ಲಿಯ ಋಷಿ ಹಾಗೆ ಹೇಳಿಬಿಟ್ರೆ, ಇಲ್ಲಿ ಪಿನಿ ಬಂದ್ರೆ ನೋಡಿ ಹೇಳಿದ್ರೆ ಮತ್ತೆ ಗರುಡ ಎಲ್ಲಿ ಹೋಗುದು? ಗರುಡನಿಗೆ ತಿಂದೇ ಬದುಕಬೇಕು ಅಂತ ಉಂಟ? ಅದು ಇಲ್ಲ, ಅದು ಗಮ್ಮತ್ತು ನೋಡಿ. ಎಲ್ಲ ಚರಿತ್ರೆಗಳು. ಗರುಡ ದಿನ ತಿಂತಾ ಇರ್ತಾನ, ಗರುಡನ್ ತಿನ್ನಬೇಕಾ? ಅವರೆಲ್ಲ ಅಮೃತವನ್ನು ಕುಡಿಲಿಲ್ಲ, ಕಲಶದಲ್ಲಿ ತಂದು ಬಿಟ್ಟು ಹೋಗಿದ್ದಾನೆ, ಅವುಗಳು ತಗೊಳ್ಳಿ ಹೇಳಿ. ಅಂತ ಗರುಡನಿಗೆ ಭಗವಂತನ ಅಂದ್ರೆ ಗರುಡ ಅಂದ್ರೆ ಶಿವನಿಗೆ ಸಮ ಇದ್ದಾನೆ, ಕಮ್ಮಿಯವಲ್ಲ. ತ್ರಿಮೂರ್ತಿಗಳಲ್ಲಿ ಶಿವ ಒಬ್ಬ, ಅವನಿ ಸಮನಾಗಿರುವ ಗರುಡ ಯೋಗ್ಯತೆಯಲ್ಲಿ ಅಲ್ಲಿಯೂ ಹಾಗೆ, ಯಕ್ಷಲೋಕದಲ್ಲಿಯೂ ಹಾಗೆ. ಒಂದು ದೊಡ್ಡ ಹಾವನ್ನು ಎಗರಿಸಿದ್ದಂತೆ ನೀರಿನಿಂದ ಕುಬೇರನ ಬದಿಯಲ್ಲಿ. ಆ ದೊಡ್ಡ ಹಾವನ್ನು ಎಗರಿಸುವಾಗ, ನೀರಿನಲ್ಲಿದ್ದದ್ದು ಎಗರಿಸುವಾಗ, ಅದು ಲಟಪಟನೆ ಹಾವು ಅಲ್ಲಾಡಲು ಹೋಗಿ ಆ ಕೆರೆಯಲ್ಲಿದ್ದ ಪಂಚವರ್ಣದ ಕಮಲ ರಭಕ್ಕನೆ ಗಾಳಿಗೆ ಮೇಲಕ್ಕೆ ಚಿಮ್ಮಿ ದೂರದಲ್ಲಿ ಒಂದು ಸೀದ ದ್ರೌಪದಿ ಇದ್ದಲ್ಲಿ ಬಿತ್ತು. ದ್ರೌಪದಿ ನೋಡಿದ್ಲಿ, ಏನು ಚಂದ ಈ ಪಂಚವರ್ಣ ಕಮಲ, ಗಾಳಿಯಲ್ಲಿ ಬಂದು ಬಿದ್ದಿದೆ, ಇದು ನನಗೆ ಬೇಕು, ಸುಮಾರು ಊರಿಗೆ ತಗೊಂಡು ಹೋಗ್ಲಿಕ್ಕೆ, ದೇವರ ಪೂಜೆ ಮಾಡಲಿಕ್ಕೆ ಬರ್ತದೆ, ವನವಾಸ ಮುಗಿದ್ದಂದ್ರ ಭೀಮಾ ಹೇಳಿ ಇನಿಯಾ ಅಂತ ಕರೆದು ಅವನಲ್ಲಿ ತರಲಿಕ್ಕೆ ಹೇಳ್ಬಿಟ್ಟು
ಹೇಗೆ ಸಿಕ್ಕಿದ್ವು? ಗರುಡ ಹಾವು ಎಗರಿಸಿದಾಗ ಸಿಕ್ಕಿದ್ ನೋಡಿ. ಗರುಡನಿಗೊಂದು ಹಾವು ನಿಜವಾಗಿ ಗರುಡ ಹಾವು ಎಗರಿಸಿದ್ದು ತಿನ್ಲಿಕ್ಕಲ್ಲ, ಈ ಕತೆಗೋಸ್ಕರವೇ. ಗಚ್ಚನ್ ಸೌಗಂಧಿಕಾರ್ಥಂ ಪತಿ ಸಹನಮತ ಪುಚ್ಚ ಮಚ್ಚರ್ತೆ ಭೀಮ. ಇದಾಗ್ಬೇಕು. ಯಕ್ಷಲೋಕದ ವೈಭವ, ಯಕ್ಷಗಾನಕ್ಕೊಂದು ದೊಡ್ಡ ಕೊಡುಗೆ ಸಿಗಬೇಕಲ್ಲ, ಅದಕ್ಕೆ ಭೀಮನ ಪೌರುಷದ ಕತೆಗಾಗಿ ಮಾಡಿತ್ತು. ಆ ಗಲೀಜು ರಾಶಿ ಯಕ್ಷರು ಸಾಯ್ಬೇಕು ಭೀಮನಿಂದ. ಇದಕ್ಕೊಂದು ವ್ಯವಸ್ಥೆ. ಅದಕ್ಕೂ ಶಾಪ ಇತ್ತು ಅವನಿಗೆ ಸಾಯಲಿಕ್ಕೆ. ಅವನು ಮಣಿಭದ್ರ ಯಕ್ಷನ ಒಡೆಯ, ಕುಬೇರನ ಫ್ರೆಂಡು. ಅವ ಮೇಲೆ ಕೂತಾಗ ಕೆಳಗೆ ಉಗುಳಿದ್ದಾನಂತೆ ಋಷಿಗಳ ಮೇಲೆ. ಅದಕ್ಕೆ ಋಷಿಗಳ ಮೇಲೆ ನೋಡಿ, ಗಲೀಜು ಮನುಷ್ಯ ಉಗುಳಿದ್ಯಾ ಮೇಲೆ ಕೂತು, ಸಾಳಾಗಿ ಹೋಗಿ ಎಲ್ಲ ಒಟ್ಟು ಸೇರಿ ಸಾಯಿ ಅಂತ ಹೇಳಿಬಿಟ್ಟಿದ್ದಾರೆ ನೋಡಿ. ಇದು ಶಾಪ. ಹಾಗಾಗಿ ಆ ಮಣಿಭದ್ರನ ಜೊತೆಯಲ್ಲಿ ಎಲ್ಲಾ ಯಕ್ಷರು ಸಾಯ್ಬೇಕಾದ್ರೆ ಭೀಮಸೇನ ಹೋಗಿ ಬಡಿಬೇಕು. ಬೇರೆ ಯಾರಿಂದ ಸಾಯುವುದಿಲ್ಲ. ಬೇರೆ ಯಾರಿಂದ ಅದು ಸತ್ರು ಕುಬೇರ ಬಿಡುವುದಿಲ್ಲ, ಮತ್ತೆ ಜೋರಿದ್ದಾನವ. ಹೀಗೆ ಈ ಶಾಪಗಳು ಎಲ್ಲ ಬೇಕು ಅಂತಲೇ ಇವರು ಮಾಡಿಕೊಳ್ಳುವುದು. ಗರುಡ ಅಲ್ಲಿ ಹೋದ್ರೇನು ಸಾಯುವುದಿಲ್ಲ, ಆದ್ರೆ ಆ ಋಷಿಯ ಪುಣ್ಯ ಹೋಗ್ಬೇಕಲ್ಲ ಗರುಡನಿಗೆ. ಅದಕ್ಕೆ ಗರುಡ ಸುಮ್ಮನೆ ಕೂತ, ಕೊಡು ಶಾಪ. ಕೊಟ್ಯಾ? ಒಳ್ಳೇದೇ. ಒಮ್ಮೆ ಬಾಯಲ್ಲಿ ಕಕ್ಕಿತ, ನೀನು ಮಾಡಿದ್ದೆಲ್ಲ ಖಾರಿತು ಅಂತ. ಹೀಗೆ ಇಲ್ಲಿ ಬಹಳ ಚೆನ್ನಾಗಿ ಕೃಷ್ಣ ಒಂದು ಮಾತಾಡ್ತಾನೆ, ಆಕ್ರೋಶಕ್ಕೊಳಗಾಗಬೇಡಿ, ಕೂಲ್ ಡೌನ್. ಆದಷ್ಟು ಬಾಯಲ್ಲಿ ಬೇರೆ ಎಲ್ಲ ಹೇಳಲಿಕ್ಕೆ ಹೋಗಬೇಡಿ. ಶಾಪ ಹಾಕ್ಲಿಕ್ಕೆ ಹೋದ್ರೆ ಏನಾಗತ್ತೆ ಹೇಳಿದ್ರೆ ಮಾಡಿದ್ದೆಲ್ಲ ಖಾಲಿ ಆಗತ್ತೆ. ಆದ್ರಿಂದ ಶಪಥಾಯತ್ ಕೃತಂ ಪುಣ್ಯಂ ಶಪ್ಯಮಾನಂತು ಗಚ್ಚತಿ. ಶಾಪ ಕೊಡುವವನಲ್ಲಿ ಪುಣ್ಯವೇ ಇಲ್ಲ ಅಂತ ಅದ್ರ ಎಂತ ಮಾಡಲಿಕ್ಕೆ ಬರ್ತದೆ ನೋಡಿ ಕೊನೆಗೆ. ಶಪ್ಯಮಾನಸ್ಯತ್ ಪಾಪಂ ಶಪಂತ ಅನುಗಚ್ಚತಿ. ಇನ್ನೊಂದು ಗಮ್ಮತ್ತು ಕೇಳಿದ್ರೆ, ಶಾಪ ಹಾಕಿದ ನಂತರ ಅವನದ್ದೆಲ್ಲ ಇವನಿಗೆ ಮತ್ತೆ ನೀವು ಅನ್ಯಾಯ ಆದ್ದಕ್ಕೆ, ತೊಂದರೆ ಆದ್ದಕ್ಕೆಲ್ಲ ಮತ್ತೆ ಎಂತ ಮಾಡುದು ಸ್ವಾಮಿ ಕೇಳಿದ್ರೆ, ಶಾಪವೇ ಗತಿ ಅಲ್ವ ಕೇಳಿದ್ರೆ, ದೇವರು ನೋಡಿಕೊಳ್ತಾನೆ. ನೀವು ದೇವರನ್ನು ಕರೀರಿ. ನರಾಣಾಂಚ ಸುರಾಣಾಂಚ ಗತಿರೇಕೋ ಜನಾರ್ದನ. ದುಷ್ಟ ಜನರನ್ನು ಸಂಹಾರ ಮಾಡಿ ಕೈಯಲ್ಲಿ ಗದೆ ಹಿಡಿದು ಚಕ್ರ ಹಿಡಿದು ತಿರುಗುವ ನಾರಾಯಣ ಅವನೇ ನಿಮಗೆ ಗತಿ. ಅವನನ್ನು ಕರೀರಿ, ನಿರಂತರವಾಗಿ ಕರೀರಿ ಅವನನ್ನೇ, ಮತ್ತೇನಾಗೋದಿಲ್ಲ ಅಂತ. ಮತ್ತೆ ಯಾರು ನಿಮಗೆ ರಾಜಕೀಯದಲ್ಲಿ, ನಿಮ್ಮ ಸುತ್ತಮುತ್ತಲಿನಲ್ಲಿ, ಸಮಾಜದಲ್ಲಿ, ನಿಮಗೆ ನ್ಯಾಯದಂಗಳದಲ್ಲಿ ಯಾರು ಸಪೋರ್ಟ್ ಇಲ್ಲ, ಯಾರು ಸಹಾಯ ಮಾಡುವುದಿಲ್ಲ. ದೇವರಲ್ಲದೆ ಇನ್ಯಾರೂ ಇಲ್ಲ. ನರರಿಗೆ ಸುರರು ಗತಿ. ಸುರರಿಗೆ ನರರು ಗತಿ ಅಲ್ಲ, ನರರಿಗೂ ಸುರರಿಗೂ ದೇವರೇ ಗತಿ. ಹಾಗಾಗಿ ಬಹಳ ಚೆನ್ನಾಗಿ ಇದರ ಜೊತೆಯಲ್ಲಿ ಇನ್ನೂ ಕೆಲವು ಹೇಳ್ತಾನೆ ಕೃಷ್ಣ. ಶಾಪಕ್ಕೆ ಕಾರಣವಾಗುವಂತೆ ನಾಸ್ತಿಕ್ಯಂ ವೇದ ನಿಂದಾಂಚ ದೇವತಾನಾಂಚ ಕುತ್ಸನಂ ದ್ವೇಷಂ ಡಂಬಂಚ ಮಾನಂಚ ಕ್ರೋಧಂ ತೈಷ್ಣ್ಯಂಚ ವರ್ಜಯೇತ್. ಕ್ರೋಧಂ ತೈಷ್ಣ್ಯ ವಿವರ್ಜಯೇತ್. ದ್ವೇಷ ಬೇಡ. ನಿನ್ನೊಳಗಿನ ಬಿಳಿ ರಕ್ತ ಕಣಗಳು ಸಾಯ್ತಾವೆ. ಪ್ರೀತಿ ಮಾಡು, ಭಕ್ತಿ ಮಾಡು, ಉಪೇಕ್ಷೆ ಮಾಡು. ಅವನನ್ನು ಉದಾಸೀನ ಭಾವದಿಂದ ನೋಡು. ಫ್ರೆಂಡ್ಶಿಪ್ ಬೆಳೆಸಿಕೊ. ಬಿಟ್ಟು ಯಾವ ಕಾಲದಲ್ಲಿಯೂ ದ್ವೇಷ ಮಾಡಲಿಕ್ಕೆ ಹೋಗಬೇಡ. ದ್ವೇಷ ಮಾಡಿದರೆ ನೀನು ನಿನ್ನನ್ನೇ ಕೊಲೆ ಮಾಡಿಕೊಂಡಾಗ ಆಗುತ್ತೆ. ಡಂಬ ಬೇಡ, ಆಡಂಬರ ಬೇಡ, ಬೂಟಾಟಿಕೆ ಬೇಡ. ನೀನು ಎಷ್ಟು ಅಷ್ಟು ಸಾಕು. ತೋರಿಸಿಕೊಳ್ಳಿಕ್ಕೆ ಹೋಗಬೇಡ. ದಪ್ಪ ಮೀಸೆ ಇದೆ ಅಂತ ಮಾಡಿಕೊಳ್ಳುವುದು, ಕಪ್ಪು ಮೀಸೆ ಇದೆ ಅಂತ ಡಾವರ್ ಹಾಕೊಳ್ಳುವುದು, ಹೊಟ್ಟೆ ಕರಗಿದೆ ಅಂತ ಹೇಳಿ ಗಟ್ಟಿ ಎಳ್ಕೊಳ್ಳುವುದು, ಯಾವುದೋ ಒಳಗೆ ತುಂಬಿಸಿಕೊಂಡು ಹೋಗುವುದು, ತೆಗೆದಾಗ ಬುಡುಂಬ ಮೇಲೆ ಬರ್ತದೆ, ಕೊಪ್ಪರಿಗೆ ಮೇಲೆ ಬಂದಾಗಿ. ಹಾಗೆಲ್ಲ ಮಾಡಿಕೊಳ್ಳಬೇಡ. ಶ್ರೀಮಂತನಾಗಿ ನಾಟಕ ಮಾಡೋದಾಗಲಿ, ಬಡವನಾಗಿ ವೇಷ ತೊಡುವುದಾಗಲಿ, ಹೊಟ್ಟೆಗಿಲ್ಲದವರಂತೆ ಬೊಬ್ಬೆ ಹೊಡೆಯುವುದಾಗಲಿ, ಕೂಡಿಲಿಕ್ಕೆ ಆಗುವುದಿಲ್ಲ ಹೇಳ್ಕೊಂಡು ಕುಣಿಯುವುದಾಗಲಿ ಏನು ಬೇಡ. ಬೂಟಾಟಿಗೆ ಬೇಡ. ಇದರಲ್ಲಿ ಏನು ನೀನಿದೆಯೋ ಅದನ್ನು ಮಾತ್ರ ಮಾಡು. ತೋರಿಸಲು ಹೋಗಬೇಡ. ನಾಟಕ ಬೇಡ ಅಂದ. ಬಂದಾಗೆಲ್ಲ ಕೂತ್ಕೊಂಡಾದೆಲ್ಲ ನಾಟಕ ಬೇಡ. ಮಾನಂಚ ಬಹಳ ದೊಡ್ಡ ಜನ ಅಂತ ಹೇಳಿಕೊಂಡು ಬಿಗುಮಾನ, ಬಹಳ ಹೆಚ್ಚಿನ ದುರಾಭಿಮಾನ, ಅಹಂಕಾರ, ಗರ್ವ ಇವೆಲ್ಲ ಬೇಡ ಅಂತ. ಕ್ರೋಧಂಚ ಕೋಪ ಮಾಡಬೇಡ. ಕಮ್ಮಿ ಮಾಡು. ಕಮ್ಮಿ ಮಾಡಿಕೊ. ಕೋಪಿಸಿಕೊಂಡು ಏನು ಪ್ರಯೋಜನ ಆಗುವುದಿಲ್ಲ. ಕೋಪದಿಂದ ಏನು ಕೆಲಸವೂ ಆಗುವುದಿಲ್ಲ. ತೈಷ್ಣ್ಯಂಚ ತೀಕ್ಷ್ಣತೆ, ಕ್ರೂರತೆ, ಕರಾಳತೆ, ಬೆಡಸುತನ ಇವೆಲ್ಲ ಬೇಡ. ಇದರೊಟ್ಟಿಗೆ ನಾಸ್ತಿಕ್ಯಂ, ಏನಿಲ್ಲ, ಪುಣ್ಯ ಇಲ್ಲ, ಪಾಪ ಇಲ್ಲ, ದೇವರಿಲ್ಲ, ಧರ್ಮ ಇಲ್ಲ, ನರಕಿಲ್ಲ, ಸ್ವರ್ಗ ಇಲ್ಲ, ಹಾಗೆಲ್ಲ ನಾಸ್ತಿಕನಾಗಬೇಡ. ವೇದ ನಿಂದಾಂಚ, ಅದಕ್ಕೆ ಹೇಳಿ ಮತ್ತು ಈ ವೇದ ಎಲ್ಲ ಸುಳ್ಳೆ, ಏನು ಕೆಲಸ ಆಗುವುದಿಲ್ಲ, ಅದೆಲ್ಲ ಬಾರಬೇಡ. ಶಾಸ್ತ್ರಗಳ ಬಗ್ಗೆ ನಿಂಗೆ ಬರುವುದಿಲ್ಲ,
ಅದರ ನಿಂದೆ ಮಾಡಬೇಡ. ನಿಂದೆ ಮಾಡೋ ವಿಷಯದಲ್ಲಿ ಕೇಳಲಿಕ್ಕೆ ದೇವತಾನಾಂಚ ನಿಂದನ, ವೇದದಲ್ಲಿ ಬರತಕ್ಕಂಥ ದೇವತೆಗಳು ದೇವತಾನಾಂಚ ಕುತ್ಸನ, ಅವರಿಗೆ ಪೌರುಷ ಇಲ್ಲ. ನೋಡಿ, ಇಂದ್ರ ಎಂತ ಹೇಸಿಗೆ ಜಾರ ಅಂತ, ಇವ ಎಂತ ನಹುಷ ಬಿದ್ದದ್ದು. ಹಾಗೆ ದೇವತೆಗಳನ್ನೆಲ್ಲ ಕರೆಯುವುದು, ದೈತ್ಯರಿಂದ ಸೋತಿದ್ದಾರೆ ಅಂತ ಹೇಳುವುದು, ಇವೆಲ್ಲ ಬೇಡ. ವೇದದಲ್ಲಿ ಬರತಕ್ಕ ದೇವತೆಗಳು, ಅಲ್ಲಿ ಇರತಕ್ಕಂತಹ ಭಗವಂತನ ವಿಶೇಷತೆ, ಇದೆಲ್ಲ ಬಗ್ಗೆ ನಿನಗೆ ಗೊತ್ತಿಲ್ಲ. ಆದ್ರಿಂದ ಅತೀಂದ್ರಿಯವಾದ ಸಂಗತಿಗಳ ಬಗ್ಗೆ ಯಾವತ್ತೂ ಬಾಯಿ ಮುಚ್ಚಿರು. ಅಷ್ಟೇ ಅಲ್ಲದೆ ನಿನ್ನಲ್ಲಿರತಕ್ಕಂಥ ಕೆಲವು ಗುಣವಂತಿಕೆಗಳನ್ನು ಮೆರೆಸಿಕೊ. ಅವುಗಳನ್ನ ಎದುರು ತರಲಿಕ್ಕೋಸ್ಕರ ಶತ್ರುಗಳನ್ನು ದ್ವೇಷ, ಡಂಬ, ಮಾನ, ತೀಕ್ಷ್ಣತೆ, ಕೋಪ, ಇವೆಲ್ಲ ಶತ್ರುಗಳು ನಿನ್ನನ್ನು ಕಬಳಿಸುವುದು. ದ್ವೇಷಂ, ಡಂಬಂಚ, ಮಾನಂಚ, ಕ್ರೋಧಂ, ದೈಷ್ಣ್ಯಂಚ, ಈ ಪಂಚ ಇಂದ್ರಿಯಗಳಲ್ಲಿ ಕೂತರತಂತಹ ಪಂಚ ಅಸುರರಿವರು. ದ್ವೇಷಾಸುರ, ಡಂಬಾಸುರ, ಮಾನಾಸುರ, ಕ್ರೋಧಾಸುರ, ದೈಷ್ಣ್ಯಾಸುರ ಅಂತೇಳಿ ಪಂಚ ಅಸುರರು ನಮ್ಮ ಪಂಚೇಂದ್ರಿಯಗಳಲ್ಲಿ ನೆಲೆಗೊಳ್ಳುತ್ತಾರೆ. ಹಾಗಾಗಿ ಅದನ್ನು ಕಮ್ಮಿ ಮಾಡು, ದೂರ ಇಡು, ಸಾಯಿಸಿ ಬಿಡು. ಅದಕ್ಕೋಸ್ಕರ ದೇವರ ಚಿಂತನೆ ಮಾಡು ಅಂತೇಳಿ ಒಂದು ಸಣ್ಣ ಟಿಪ್ಸ್ಗಳು ಕೆಲವು. ಮತ್ತು ಕೇಳ್ತಾನೆ ಧರ್ಮರಾಜ, ಇನ್ನೂ ಪುಣ್ಯ ಕರ್ಮದ ಬಗ್ಗೆ ತಿಳಿಸಲಿಕ್ಕೆ ಕೇಳುತ್ತಾನೆ. ಅಥವಾ ಮತ್ತೆ ಧರ್ಮರಾಜರ ಪ್ರಶ್ನೆಯನ್ನು ನಾವು ಕೇಳುವ. ವಂದನೆಗಳೊಂದಿಗೆ ಶ್ರೀಕೃಷ್ಣಾರ್ಪಣಸ್ತು. ನಾರಾಯಣ ನಾರಾಯಣ.